ಪ್ರತಿಯೊಬ್ಬರ ಜೀವಿತಗಳಲ್ಲೂ ದೇವರು ಮಾಡೋದಕ್ಕೆ ದೇವರು ಆತನ ಶಕ್ತನಾಗಿದ್ದಾನೆ. ಆದರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಒಂದು ಅದ್ಭುತಕ್ಕಾಗಿ ನಾವು ನಿರೀಕ್ಷಿಸಿದಾಗ ಯಾಕೆ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೀತಾ ಇಲ್ಲ, ಬಿಡುಗಡೆಗಳು ನಡೀತಾ ಇಲ್ಲ ಎಂಬುದಾಗಿ ನಾವು ಗಮನಿಸಿದಾಗ ಕೆಲವೊಂದು ಸಾರಿ ನಾವು ಚಿಂತೆ ಮಾಡ್ತೇವೆ, ದೇವರ ಸಮಯ ಇನ್ನೂ ಬರಲಿಲ್ಲ ಎಂಬುದಾಗಿ. ಹೌದು, ಅದು ಒಂದು ಭಾಗವಾಗಿರ್ಬೋದು. ಎರಡನೇದಾಗಿ ನಾವು ಚಿಂತೆ ಮಾಡ್ಬೋದು, ದೇವರಿಗೆ ಈ ವಿಷಯದಲ್ಲಿ ಚಿತ್ತ ಇಲ್ಲ ಎಂಬುದಾಗಿ. ದೇವರ ಚಿತ್ತ ಎಲ್ಲ ಮನುಷ್ಯನು ಬಿಡಿಸಲ್ಪಡಬೇಕು. ನೀವು ಆಮೇಲೆ ಹೇಳದೇ ಇದ್ದಾಗ ದೇವರ ಚಿತ್ತ ಎಲ್ಲ ಮನುಷ್ಯನು ಬಿಡಿಸಲ್ಪಡಬೇಕು, ಕರ್ತನ ಸುಕ್ಷೇಮದಲ್ಲಿ ನಡಿಬೇಕು ಎನ್ನುವುದು ದೇವರ ಒಂದು ಚಿತ್ತ. ಆದರೆ ಮತ್ತೊಂದು ಭಾಗದಲ್ಲಿ ಈ ಬಿಡುಗಡೆಗೆ ನನ್ನ ಜೀವನದಲ್ಲಿ ಏನಾದರೂ ತಡೆ ಇದೆಯಾ ಎನ್ನುವುದನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋದ್ರಲ್ಲಿ ತಪ್ಪೋದ್ರಲ್ಲಿ ಅನೇಕ ಸಾರಿ ನಮ್ಮ ಬಿಡುಗಡೆಗಳಿಗೆ, ಆಶೀರ್ವಾದಗಳಿಗೆ ನಾವೇ ತಡೆಯಾಗಿ ನಾವು ನಿಲ್ಲುವವರಾಗಿದ್ದೇವೆ. ಇನ್ನೊಂದು ಸಾರಿ ನಾನು ಹೇಳ್ತಾನೆ, ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಈ ಬಿಡುಗಡೆಗೆ, ಈ ಆಶೀರ್ವಾದಕ್ಕೆ ನನ್ನಲ್ಲಿ ಏನಾದರೂ ತಡೆಗಳಿದೆಯಾ ಎನ್ನುವುದನ್ನು ವ್ಯಕ್ತಿಗತವಾಗಿ ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳುವುದರಲ್ಲಿ ನಾವು ತಪ್ಪುವುದರಿಂದ ನಾವು ಅನೇಕ ಸಾರಿ ದೇವರು ನಮಗೆ ಕೊಡುವಂಥ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ಹೊಂದಿಕೊಳ್ಳುವುದರಲ್ಲಿ ಭಾಳ ದೂರವಾಗಿ ನಾವು ನಿಂತು ಬಿಡ್ತೇವೆ. ದೇವ್ರ ಮಕ್ಕಳು ಗಮನಿಸಿ, ಅಂತ್ಯಕಾಲದಲ್ಲಿ ಸೈತಾನನು ತಾನು ಮನುಷ್ಯರ ಹೃದಯದಲ್ಲಿ ಬಿತ್ತುವಂಥ ಒಂದು ಬೀಜ ನಾವು 2 ತಿಮೋತಿ 3ನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಬೈಬಲ್ ಹೇಳ್ತದೆ, ಮನುಷ್ಯನು ಅನೇಕ ಸ್ವಭಾವಗಳ ಕುರಿತಾಗಿ ಹೇಳ್ತದೆ. ಅನೇಕ ಸ್ವಭಾವಗಳ ಕುರಿತಾಗಿ ಹೇಳಿದಾಗ ಅದರಲ್ಲಿ ಒಂದು ಸ್ವಭಾವ, ಮನುಷ್ಯನು ತಾನು ಸ್ವಾರ್ಥ ಚಿಂತಕನಾಗ್ತಾನೆ. ಎರಡನೇದಾಗಿ ಮನುಷ್ಯನು ಬಡಾಯಿ ಕೊಚ್ಚಿಕೊಳ್ಳುವವನಾಗಿರ್ತಾನೆ. ಮೂರನೇದಾಗಿ ಬೈಬಲ್ ಹೇಳುತ್ತೆ, ಮನುಷ್ಯನು ತಾನು ದೇವರ ಭಯ ಇಲ್ಲದವನಾಗಿ ಆತನು ಭಕ್ತಿಯ ವೇಷವಿದ್ದು ದೇವರ ಶಕ್ತಿಯನ್ನು ಅವನು ತ್ಯಜಿಸುವವನಾಗಿರ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತೆ. ಇನ್ನೊಂದು ಸಾರಿ ನಿಮ್ಮ ನೆನಪಿಗೆ ನಾನು ತರ್ತಾನೆ, ಅಂತ್ಯಕಾಲದಲ್ಲಿ ಮನುಷ್ಯನು ತಾನು ಅವನ ಜೀವನದಲ್ಲಿ ಅನೇಕ ಸ್ವಭಾವಗಳ ರೂಪಾಂತರದಲ್ಲಿ, ಅಂದರೆ ಬದಲಾವಣೆಗಳಲ್ಲಿ ಕೆಲವೊಂದು ಬದಲಾವಣೆ, ಒಂದನೇದಾಗಿ ಮನುಷ್ಯನು ಸ್ವಾರ್ಥ ಚಿಂತಕನಾಗ್ತಾನೆ. ಎರಡನೇದಾಗಿ ಮನುಷ್ಯನು ಬಡಾಯಿ ಕೊಚ್ಚಿಕೊಳ್ಳುವವನಾಗಿರ್ತಾನೆ. ಮೂರನೇದಾಗಿ ಭಕ್ತಿಯ ವೇಷವಿದ್ದು ದೇವರ ಶಕ್ತಿಯನ್ನು ಬೇಡ ಎನ್ನುವವನಾಗಿರ್ತಾನೆ. ಹಾಗಾದರೆ ಭಕ್ತಿಯ ವೇಷ ಯಾರಿಗೂ ಅದ್ಭುತ ತರೋದಿಲ್ಲ, ದೇವರ ಶಕ್ತಿ ಮಾತ್ರನೇ ಮನುಷ್ಯನ ಜೀವನದಲ್ಲಿ ಅದ್ಭುತಗಳನ್ನು ತರಲಿಕ್ಕೆ ಸಾಧ್ಯ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಭಕ್ತಿಯ ವೇಷ ನಮ್ಮ ಯಾರ ಜೀವನದಲ್ಲಿ ಅದ್ಭುತವನ್ನು ತರೋದಿಲ್ಲ. ನಮ್ಮ ಜೀವನದಲ್ಲಿ ದೇವರ ಶಕ್ತಿ, ಕಾರಣವೇನೆಂದರೆ ಪವಿತ್ರಾತ್ಮನ ಶಕ್ತಿಯೇ ನಮ್ಮನ್ನು ಬಿಡಿಸುವಂಥದ್ದು, ನಮ್ಮನ್ನು ಉದ್ಧರಿಸುವಂಥದ್ದು, ನಮ್ಮನ್ನು ಕೇಡುಗಳಿಂದ ತಪ್ಪಿಸುವಂಥದ್ದು. ಹಾಗಾದರೆ ನಮ್ಮೆಲ್ಲರಿಗೂ ಏನು ಬೇಕು? ಪರಿಶುದ್ಧಾತ್ಮನ ಶಕ್ತಿ ನಮಗೆ ಬೇಕು. ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಸ್ವಾರ್ಥ ಚಿಂತಕನಾಗ್ತಾನೆ. ಸ್ವಾರ್ಥ ಚಿಂತಕನಂದರೆ ಏನು? ನಾನು, ನನ್ನದು, ನಾನೇನು ತಪ್ಪು ಮಾಡಿಲ್ಲ, ನಾನು ಸರಿ, ನಾನು ಮಾಡೋದು ಕರೆಕ್ಟಾಗಿದೆ, ನನ್ನಲ್ಲೇನು ತಪ್ಪಿಲ್ಲ. ಮನುಷ್ಯನು ತನ್ನ ತಪ್ಪಿನ ಕುರಿತಾಗಿ ಅರಿವನ್ನು ಪಟ್ಟುಕೊಳ್ಳೋದಕ್ಕೂ, ತಪ್ಪು ಮಾಡಿದ್ದೀನಿ ಎನ್ನುವಂಥ ಅರಿವನ್ನು ಆತನು ತೆಗೆದುಕೊಳ್ಳೋದಕ್ಕೂ ಮನುಷ್ಯನು ತಾನು ಸೋತೋಗ್ಬಿಡ್ತಾನೆ. ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡೋದೆಲ್ಲ ಸರಿ, ನಾನು ರೈಟ್ ಆಗಿದ್ದೀನಿ ಎನ್ನುವಂಥ ಸ್ವಾರ್ಥ ಚಿಂತೆಯಲ್ಲಿ ಮನುಷ್ಯನು ಮುಳುಗಲ್ಪಟ್ಟಾಗ ಅದೇನಾಗುತ್ತೆ? ಮನುಷ್ಯನನ್ನು ಅವನ ಜೀವನದಲ್ಲಿ, ದೇವರು ಅವನ ಜೀವನದಲ್ಲಿ ಕ್ರಿಯೆ ಮಾಡದಂತೆ ಅವನಿಗೂ ದೇವರಿಗೂ ಒಂದು ದೂರದ ಅಂತರವನ್ನು ತರುವಂಥದ್ದಾಗಿರುತ್ತೆ. ಕಾರಣ, ದೇವರು ಅಹಂಕಾರಿಗಳನ್ನು ದೇವರು ಎದುರಿಸುವವನಾಗಿರ್ತಾನೆ. ಎರಡನೇದಾಗಿ ಬಡಾಯಿ ಕೊಚ್ಚಿಕೊಳ್ಳುವುದು. ಬಡಾಯಿ ಕೊಚ್ಚಿಕೊಳ್ಳುವುದರ ಕುರಿತಾಗಿ ನಾವು ಗಮನಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಜನರು ತಮ್ಮ ಬಾಯ ಮಾತುಗಳಿಂದಲೇ ಬಂಧನಕ್ಕೆ ಒಳಪಡ್ತಾರೆ ಅನ್ನೋದು ಯೆಶಾಯನು ತಾನೇ ಈ ರೀತಿಯಾಗಿ ಹೇಳ್ತಾನೆ. ಜನ ತಾವು ಆಡುವಂಥ ಮಾತುಗಳಿಂದಲೇ ಅವರು ನುಗಗಳಿಗೆ, ಬಂಧನಗಳಿಗೆ, ಅವರು ದೋಷಗಳಿಗೆ ಒಳಗಾಗ್ತಾರೆ ಎಂಬುದಾಗಿ ಯೆಶಾಯನು ತಾನು ಹೇಳ್ತಾನೆ. ಹಾಗಾದರೆ ಸುಮ್ಮನೆ ಆಡುವಂಥ ಮಾತುಗಳು, ಅಹಂಕಾರದ ಮಾತುಗಳು, ಹರಟೆ ಮಾತುಗಳು, ವ್ಯರ್ಥವಾದಂಥ ಮಾತುಗಳು,
ಆಧಾರ ಇಲ್ಲದಿರುವಂಥ ಮಾತುಗಳು. ಮನುಷ್ಯನು ತಾನು ತನ್ನ ನಾಲಿಗೆಯನ್ನು ಕಡಿವಾಣ ಹಾಕದೆ ಹೋದರೆ, ದೇವರ ವಾಕ್ಯ ಹೇಳ್ತದೆ, ಸದ್ಭಕ್ತನೆಂದೇ ನೆನೆಸಿಕೊಳ್ಳುವವನು ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದರೆ ತನ್ನ ಭಕ್ತಿ ಎನ್ನುವುದು ನಿಷ್ಪ್ರಯೋಜನ ಎನ್ನುವುದು ದೇವರ ವಾಕ್ಯ ಹೇಳ್ತದೆ. ನಾಲಿಗೆ ಮಾತಿನಿಂದಲೇ ಜೀವ ಇದೆ, ನಾಲಿಗೆ ಮಾತಿನಿಂದಲೇ ಮರಣ ಇದೆ, ನಾಲಿಗೆ ಮಾತಿನಿಂದಲೇ ಉದ್ಧಾರ ಇದೆ, ನಾಲಿಗೆ ಮಾತಿನಿಂದಲೇ ಬೀಳುವಿಕೆ ಇದೆ, ನಾಲಿಗೆ ಮಾತಿನಿಂದಲೇ ದೇವರ ಮಹಿಮೆಯನ್ನು ಕಾಣ್ಬೋದು, ಅದೇ ಮಾತುಗಳಿಂದ ದೇವರ ಮಹಿಮೆಯಿಂದ ದೂರ ಆಗ್ಬೋದು. ಕಾರಣವೇನೆಂದರೆ ಬಡಾಯಿ ಕೊಚ್ಚಿಕೊಳ್ಳುವಂಥ ಸ್ವಭಾವ ಮನುಷ್ಯನನ್ನು ಏನು ಮಾಡುತ್ತೆ, ಅವನನ್ನು ಬಂಧನಕ್ಕೆ ಸಿಕ್ಕಿಸಿಬಿಡುತ್ತೆ. ಹಾಗಾದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಲ್ಪ ನಿಮಿಷ ದೇವರ ವಾಕ್ಯದ ಅರಿವನ್ನು ನಿಮಗೆ ತಂದು, ನಿಶ್ಚಯವಾಗಿ ನಾನು ನಂಬ್ತೇನೆ, ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಪವಿತ್ರಾತ್ಮನ ಶಕ್ತಿ ಇಲ್ಲಿ ಪ್ರತಿಯೊಬ್ಬರ ಮೇಲೆ ಸುರಿಯಲ್ಪಡುತ್ತೆ. ನನ್ನ ಮೇಲೆ ಆತ್ಮನ ಶಕ್ತಿ ಬೇಕೆನ್ನೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇನ್ನೊಂದು ಸಾರಿ ನಾನು ಕೇಳ್ತೇನೆ, ನನ್ನ ಮೇಲೆ ಈ ಪವಿತ್ರ ಆತ್ಮನ ಶಕ್ತಿ ಸುರಿಯಬೇಕು ಎಂದು ಹೇಳೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಹಾಗಾದರೆ ನಾನು ಅಲ್ಪ ನಿಮಿಷ ವಾಕ್ಯದಲ್ಲಿ ನಿಧಾನಗತಿಯಲ್ಲಿ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ. ಒಂದನೇದಾಗಿ ಮೊದಲನೆಯ ವಚನ, ಯೆಶಾಯನ ಬರೆದ ಪ್ರವಾದಿ ಗ್ರಂಥ 59ನೇ ಅಧ್ಯಾಯದ 1ನೇ ವಚನದಿಂದ ನಾವು ವಚನಗಳನ್ನು ನಾವು ಆರಂಭಿಸಿಕೊಳ್ಳೋಣ. 1ನೇ ವಾಕ್ಯ ಹೇಳುತ್ತದೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿದೆ ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರ ಮಕ್ಕಳು ಗಮನಿಸಿ, ದೇವರು ತನ್ನ ಶಕ್ತಿಯಲ್ಲಿ ಎಂದಿಗೂ ಕಡಿಮೆ ಆಗೋದಿಲ್ಲ. ದೇವರ ಶಕ್ತಿಗಾಗಲಿ, ದೇವರ ಪರಾಕ್ರಮಕ್ಕಾಗಲಿ, ದೇವರ ಮಹಿಮೆಗಾಗಲಿ ಎಂದಿಗೂ ಕೊರತೆ ಬರೋದಿಲ್ಲ. ನಮ್ಮ ದೇವರು ಯಾವಾಗಲೂ ಅಗಮ್ಯನು, ನಮ್ಮ ದೇವರು ಯಾವಾಗಲೂ ಪರಾಕ್ರಮಿ, ನಮ್ಮ ದೇವರು ಯಾವಾಗಲೂ ಸರ್ವಶಕ್ತನು, ನಮ್ಮ ದೇವರು ಯಾವಾಗಲೂ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು, ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಹಾಗಾದರೆ ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲವೇ ಇಲ್ಲ. ದೇವರು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶಕ್ತನು. ಹಾಗಾದರೆ ಬೈಬಲ್ ಹೇಳ್ತದೆ, ಯೆಹೋವನು ಯಾಕೆ ರಕ್ಷಿಸಲಿಕ್ಕೆ ಆಗ್ತಾ ಇಲ್ಲ? ಉತ್ತರ, ಬೈಬಲ್ ಹೇಳ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಾದ ಯೆಹೋವನಿಂದ ನಿಮ್ಮನ್ನು ಏನು ಮಾಡಿದೆ, ದೂರ ಅಗಲಿಸುತ್ತಾ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದರೆ ದೇವರನ್ನ ನಮ್ಮನ್ನ ಯಾವಾಗ ದೂರ ಆಗ್ತದೋ, ದೇವರಿಗೂ ನಮಗೆ ಯಾವಾಗ ಸಂಬಂಧ ದೂರ ಆಗ್ತದೋ, ಆಗ್ಲೇ ನಮಗೂ ದೇವರ ಮಧ್ಯದಲ್ಲಿ ಏನೇನೋ ಒಳಗಡೆ ಬರುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನನಗೂ ದೇವರಿಗೂ ಯಾವಾಗ ಅಗಲಿಕೆ ಜಾಸ್ತಿ ಆಗುತ್ತೋ ಆಗ್ಲೇ ನನಗೂ ದೇವರಿಗೂ ಒಳಪಡದಿರುವಂಥ ಏನೇನೋ ಕಾರ್ಯಗಳು ಒಳಗಡೆ ಪ್ರವೇಶ ಮಾಡುತ್ತಾ ಬರಲಿಕ್ಕಾಗಿ ಪ್ರಾರಂಭಿಸುತ್ತೆ. ಕೆಲವೊಂದು ಸಾರಿ ಅದರ ಮಧ್ಯದಲ್ಲಿ ಪಾಪಗಳು ಬರ್ಬೋದು, ರೋಗಗಳು ಬರ್ಬೋದು, ಬಂಧನಗಳು ಬರ್ಬೋದು, ದುರ್ಸ್ವಭಾವಗಳು ಬರ್ಬೋದು, ದಾಸತ್ವಗಳು ಬರ್ಬೋದು, ಕಣ್ಣೀರುಗಳು ಬರ್ಬೋದು. ನಾವು ನಿರೀಕ್ಷಿಸದೇ ಇರುವಂಥ ಅನೇಕ ಕಾರ್ಯಗಳು ನನಗೂ ದೇವರಿಗೂ ಅಗಲುವಿಕೆ ಉಂಟಾದಾಗ ಒಳಗಡೆ ಪ್ರವೇಶಿಸುತ್ತೆ. ಕಾರಣ ಏನಂದರೆ, ನಾನು ದೇವರಿಂದ ಯಾವಾಗಲೂ ಅಗಲಿಕ್ಕಾಗಿ ನಾನು ಪ್ರಾರಂಭಿಸ್ತೇನೋ, ಸೈತಾನನು ತಾನು ನಮ್ಮ ಮೇಲೆ ಆತನ ಅವಕಾಶವನ್ನು ತೆಗೆದುಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಕಾರಣ, ಸೈತಾನನಿಗೆ ಇರುವಂಥ ಒಂದೇ ಒಂದು ಬಯಕೆ, ನಾನು ದೇವರಿಂದ ದೂರ ಆಗಬೇಕು, ಈ ಮನುಷ್ಯರ ಮೇಲೆ ನಾನು ಆಡಳಿತ ನಡೆಸಬೇಕು ಎಂದು ಸೈತಾನನ ಏನು ಮಾಡ್ತಾನೆ, ನಮ್ಮನ್ನು ದೇವರಿಂದ ದೂರ ಅಗಲಿಸಲಿಕ್ಕಾಗಿ ಆತನ ಪ್ರಯತ್ನ ಮಾಡ್ತಾನೆ. ಆದ್ರಿಂದ ಒಂದು ಕಾರ್ಯ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು, ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ದೇವರಿಂದ, ದೇವ ಪ್ರಸನ್ನತೆಯಿಂದ, ದೇವ ವಾಕ್ಯದಿಂದ ನೀವೇನಾದರೂ ದೂರ ಅಗಲಿದ್ರೆ, ಈಗ ನಾನು ಹೇಳ್ತೇನೆ, ದೇವರಿಗೆ ಈ ದಿನ ನೀವು ಅಂಟುಕೊಳ್ಳಬೇಕು. ಬೈಬಲಲ್ಲಿ ನಾವು ಗಮನಿಸುವ ಪ್ರಕಾರವಾಗಿ ರೂತಳು ನಹೋಮಿಯನ್ನ ಅಂಟಿಕೊಂಡಿದ್ದಳು ಅಂತ ಬೈಬಲಲ್ಲಿ ಗಮನಿಸ್ತೇವೆ. ಯೋಹಾನನ ಕುರಿತಾಗಿ ಹೇಳುತ್ತದೆ, ಯೋಹಾನನು ಯೇಸುವಿನ ಎದೆಗೆ ಅವನು ಒರಗಿಕೊಂಡಿದ್ದನು ಎಂಬುದಾಗಿ ನಾವು ಗಮನಿಸ್ತೇವೆ. ಈ ದಿನ ನೀವು ಸಹ ಇದೇ ರೀತಿ ಯೇಸುವಿಗೆ ಅಂಟಿಕೊಂಡಿದ್ದರೆ, ಯೇಸು ಸ್ವಾಮಿಯ ಎದೆಗೆ ಒರಗಿಕೊಂಡಿದ್ದರೆ, ನಮ್ಮನ್ನು ನಿಮ್ಮನ್ನ ದೇವರ ಪ್ರೀತಿಯಿಂದಾಗಲಿ, ದೇವರ ಆಶೀರ್ವಾದದಿಂದಾಗಲಿ, ದೇವರ ಬಿಡುಗಡೆಯಿಂದಾಗಲಿ ಯಾವುದು ನಮ್ಮನ್ನು ದೂರ ಅಗಲಿಸೋದಕ್ಕಾಗ
ಆಗೋದಿಲ್ಲ. ಅದು ನಂಬೋರು ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಾಗಾದ್ರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು ಏನು, ಯಾವ ಯಾವ ಮಂಡಲಗಳನ್ನ ನಾವು ಪರಿಶೋಧನೆ ಮಾಡಿಕೊಳ್ಬೇಕು? ಒಂದೆರಡು ಮಂಡಲಗಳನ್ನ ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 58ನೇ ಅಧ್ಯಾಯ, ಸತ್ಯವೇದ ತಂದಿರೋರೆಲ್ಲರೂ 58ನೇ ಅಧ್ಯಾಯ ಅದರ 6ನೇ ವಾಕ್ಯದಿಂದ ಗಮನಿಸಿದಾಗ ದೇವರಿಗೆ ಸಮರ್ಪಕವಾದಂಥ ಉಪವಾಸವನ್ನ ನೋಡ್ರಿ. ಯೆಶಾಯ 58:6 ಹೇಳ್ತದೆ, ದೇವರಿಗೆ ಸಮರ್ಪಕವಾದಂಥ ಉಪವಾಸವನ್ನ ಏನು ಎಂಬುದಾಗಿ ನೋಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಒಂದನೇದಾಗಿ ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಜಜ್ಜಿ ಹೋದವರನ್ನ. ಇನ್ನೊಂದು ಸಾರಿ ಹೇಳ್ರಿ, ಜಜ್ಜಿ ಹೋದವರನ್ನ ಬಿಡುಗಡೆಯಾಗುವುದು, ನುಗುಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನ ಹಂಚುವುದು, ಅಲಿಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನ ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ, ಗಟ್ಟಿಯಾಗಿ ಹೇಳ್ರಿ, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ, ಗಟ್ಟಿಯಾಗಿ ಹೇಳ್ರಿ, ಬೇಗನೆ, ಇನ್ನೊಂದ್ಸರಿ ಹೇಳ್ರಿ, ಬೇಗನೆ ವಿಕಾಸಿಸುವುದು. ಹಾಗಾಗಿರುವುದಾದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ಮಾಡಬೇಕಾದದನ್ನು ಮಾಡಿದಾಗ ಬೇಗನೆ ಬಿಡುಗಡೆಗಳು ನಡೆಯುತ್ತೆ. ವರ್ಷಗಳ ಕಾಯುವ ಅವಶ್ಯಕತೆ ಇಲ್ಲ, ತಿಂಗಳುಗಳ ಕಾಯುವ ಅವಶ್ಯಕತೆ ಇಲ್ಲ, ವಾರಗಳ ಕಾಯುವ ಅವಶ್ಯಕತೆ ಇಲ್ಲ. ಬೇಗನೆ ನಿಮ್ಮ ಕ್ಷೇಮವು ನಿಮಗೇನಾಗುತ್ತದೆ, ವಿಕಾಸಿಸುವುದು. ಪಾಸ್ಟರ್, ಬೇಗನೆ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡಿಬೇಕನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಹಾಗಾದ್ರೆ ವಾಕ್ಯ ಬೇಗನೆ ಅಂತ ಹೇಳಿದ್ರೆ ನಿಶ್ಚಯವಾಗಿ ದೇವರ ವಾಕ್ಯದಲ್ಲಿ ಬೇಗನೆ ಅದ್ಭುತಗಳು ನಡೆಯುತ್ತೆ. ಹಾಗಾದ್ರೆ ಬೇಗನೆ ಅದ್ಭುತಗಳು ನಡಿಬೇಕಾದ್ರೆ ದೇವರ ವಾಕ್ಯ ಬೇಗನೆ ಮಾಡು ಅಂತ ಹೇಳಿದ ಕೆಲಸನ ಮಾಡಬೇಕು. ನಾವು ಏನು ಬೇಗನೆ ಮಾಡಬೇಕು? ನಾನು ಅನೇಕ ಕಾರ್ಯಗಳು ಅದರಲ್ಲಿದೆ, ಆದರೆ ನನ್ನ ಹೃದಯದಲ್ಲಿ ದೇವರ ಆತ್ಮನ ಪ್ರಕಾಶಿಸಿದಂಥ ಒಂದು ಕಾರ್ಯ ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಒಂದನೇದಾಗಿ ಜಜ್ಜಿ ಹೋದವರನ್ನ ನಾವು ಬಿಡುಗಡೆ ಮಾಡೋದು, ನುಗಗಳನ್ನು ಮುರಿಯುವುದು, ಹಸಿದವರಿಗೆ ಅನ್ನ ಹಂಚುವುದು. ಹೌದು, ಇದೆಲ್ಲ ಪರಿಶುದ್ಧಾತ್ಮನ ಶಕ್ತಿ ಬಂದಾಗ ನಾವೆಲ್ಲ ಇದನ್ನು ನಾವು ಮಾಡುವವರಾಗಿದ್ದೇವೆ. ಇದರಲ್ಲಿ ಒಂದು ಪ್ರಾಮುಖ್ಯವಾದಂಥ ಒಂದು ಕಾರ್ಯ ಇದೆ. ಏನು ಕಾರ್ಯ ಎಂಬುದಾಗಿ ಗಮನಿಸಿದಾಗ, ಈ ಸಂದೇಶ ಹೇಳಿದಾಗ ಕೆಲವರಿಗೆ ಕೋಪ ಬರುತ್ತೆ, ಕೆಲವರಿಗೆ ದುಃಖ ಆಗುತ್ತೆ. ಕೆಲವರು ಹೇಳ್ತೀರ ನನ್ನನ್ನೇ ಹಾಕ್ಕೊಂಡು ಚುಚ್ಚಿದ್ರು ಪಾಸ್ಟರ್ ಅಂತ. ನೀವು ಏನೇ ಹೇಳಿದ್ರು ಸಹ ವಾಕ್ಯ ಇರೋದು ನಾನು ಹೇಳಲೇಬೇಕು, ಅದನ್ನು ತಪ್ಸಕ್ಕಾಗೋದಿಲ್ಲ. ಆದ್ದರಿಂದ ನಾನು ಹೇಳ್ತೀನಿ. ಅದರಲ್ಲಿ ಒಂದು ಭಾಗ ಹೇಳ್ತದೆ, ನಿನ್ನಂತೆ ನರನಾಗಿರುವವನಿಗೆ ನೀನು ಮುಖ ತಪ್ಪಿಸಿಕೊಳ್ಳದೆ ಇರುವುದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನಂತೆ ನರನಾಗಿರುವವನಿಗೆ ನೀನು ಮುಖ ಏನು ಮಾಡ್ಕೋಬಾರ್ದು, ತಪ್ಪಿಸ್ಕೊಳ್ಬಾರ್ದು. ಸಿಂಪಲ್ ಆದ ಭಾಷೆಯಲ್ಲಿ ಹೇಳೋ ಪ್ರಕಾರ ಯಾರಿಗೂ ಮುಖ ತಿರುಗಿಸಬಾರ್ದು ಅಂತ. ನನಗೂ ಮುಖ ತಿರ್ಸ್ಬಾರ್ದು. ಈಗ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಕೂಡಿದಾಗ ನಮ್ಮ ವ್ಯಕ್ತಿಗತವಾದಂಥ ಜೀವಿತಗಳಲ್ಲಿ ನಾವು ಪರೀಕ್ಷೆ ಮಾಡಬೇಕಾದಂಥ ಒಂದು ಕಾರ್ಯ, ನಾವು ಚಪ್ಪಾಳೆ ತಟ್ಟಿ ಅನ್ಯ ಭಾಷೆ ಹೇಳಿ ಬೆಂದನ ಬಿಚ್ಚಲಿ ಅಂತ ನಾವು ಹೇಳ್ತೀವಿ. ಒಂದು ಪಕ್ಷ ಹಸಿದವರಿಗೆ ಒಂದು ಹೊತ್ತು ಆಹಾರ ನಾವು ಕೊಡ್ತೀವಿ, ಒಂದು ಪಕ್ಷ ಬಟ್ಟೆ ಇಲ್ಲದವರಿಗೆ ನಾವು ಮನೆ ಮುಂದೆ ಹೋಗೋರಿಗೆ ಯಾರಿಗಾದರೂ ನಾವು ಬಟ್ಟೆಯನ್ನು ಕೊಡ್ತೀವಿ. ಆದರೆ ಬಹಳ ಕಷ್ಟಕರವಾಗಿರುವಂಥ ಒಂದು ಕಾರ್ಯ ಏನು ಎಂಬುದಾಗಿ ಗಮನಿಸಿದಾಗ, ನಾವು ಮತ್ತೊಬ್ಬರನ್ನ ಕ್ಷಮಿಸೋದು, ಮತ್ತೊಬ್ಬರಿಗೆ ಮುಖ ತಿರ್ಸಿಕೊಳ್ಳದೆ ಇರುವುದು ಬಹಳ ಕಷ್ಟವಾದ ಕೆಲಸ.
ನೋಡಿ, ನೀವು ಸ್ತೋತ್ರ ಹೇಳದೇ ಇದ್ದಾಗ, ಹೌದು ಪಾಸ್ಟರ್ ನೀವು ಹೇಳೋದು ಇದು ಭಾಳ ಸತ್ಯ, ಭಾಳ ಕಷ್ಟಕರವಾದ ಕೆಲಸ. ಒಂದು ಪಕ್ಷ ನಾವು ಇದನ್ನು ಮಾಡದೇ ಇದ್ರೆ, ಅಥವಾ ಒಂದು ಪಕ್ಷ ನಾವು ಮತ್ತೊಬ್ಬರಿಗೆ ಮುಖವನ್ನು ತಿರ್ಸಿಕೊಳ್ಳೋರಾಗಿದ್ರೆ ಏನು ತೊಂದರೆ ಎನ್ನೋದು ಬೈಬಲ್ ನಮಗೆ ತಿಳಿಸಿಕೊಡುತ್ತೆ. ಬೈಬಲಲ್ಲಿ ಏನಾದರೂ ಒಂದು ವಿಷಯ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ, ಅದಕ್ಕೆ ಬಿಡುಗಡೆಯೂ ಇದೆ. ಮತ್ತೊಂದು ಭಾಗದಲ್ಲಿ ಅದರಿಂದ ಉಂಟಾಗೋ ಕೇಡು ಸಹ ದೇವರ ವಾಕ್ಯ ನಮಗೆ ಚಿತ್ರೀಕರಿಸಿಕೊಡುತ್ತೆ. ನಾನು ಅದನ್ನು ಉಪವಾಸ ಪ್ರಾರ್ಥನೆಯಲ್ಲಿ ವಾಕ್ಯದಿಂದಲೇ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಇದು ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಏನು ಮಾಡಬೇಕು ಎನ್ನುವಂಥ 2-3 ಭಾಗಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಬೈಬಲಲ್ಲಿ ಯೇಸು ಸ್ವಾಮಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಬೈಬಲ್ ತಂದಿರೋರೆಲ್ಲ ಬೈಬಲ್ಗಳನ್ನು ತೆರೆಯಿರಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನವನ್ನು ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳ್ತಾನೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೇನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸ್ರಿ. ಇನ್ನೊಂದು ಸಾರಿ ನಾನು ಗಟ್ಟಿಯಾಗಿ ಹೇಳ್ತಾನೆ, ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ನಿಮಗೆ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಏನು ಮಾಡ್ರಿ, ಕ್ಷಮಿಸ್ರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರೇಯರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾರ ಮೇಲೇನಾದರೂ ವಿರೋಧ ಇದ್ದರೆ, ವಿರೋಧ ಎನ್ನುವುದಾದರೆ ಅಂದರೆ ಏನು, ಅವರ ಮಾತು ನಿಮಗೆ ಇಷ್ಟ ಆಗಿರಲ್ಲ, ಅವರು ನಿಮ್ಮ ಜೀವನದಲ್ಲಿ ನಡ್ಕೊಳ್ಳೋ ರೀತಿ ನಿಮಗೆ ಇಷ್ಟ ಆಗಿರೋದಿಲ್ಲ, ಅವರೊಂದು ಪಕ್ಷ ಅವರು ನಿಮ್ಮ ಜೀವನದಲ್ಲಿ ತೋರ್ಪಡಿಸಿದಂಥ ಸಂದರ್ಭಗಳಲ್ಲಿ ತೋರ್ಪಡಿಸಿದ ಕಾರ್ಯಗಳು ನಿಮಗೆ ಇಷ್ಟ ಆಗಿರೋದಿಲ್ಲ, ನಿಮ್ಮ ಮನಸ್ಸು ಅವರನ್ನು ತಿರಸ್ಕಾರ ಮಾಡ್ತಾ ಇರುತ್ತೆ. ಅವರು ಮಾಡಿದಂಥ ಕಹಿಯೋ ಮಾತುಗಳು, ಸಂದರ್ಭಗಳು, ನಡವಳಿಕೆಗಳು ಅದು ಏನು ಮಾಡ್ತಾ ಇರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ವಿರೋಧವನ್ನ ಅವರ ಜೀವನದಲ್ಲಿ ತರ್ತಾನೆ ಇರುತ್ತೆ. ನೀವು ಆ ವಿರೋಧವನ್ನ ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಬಂದಾಗ ಯೇಸು ಸ್ವಾಮಿ ತಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಯಾರ ಮೇಲಾದರೂ, ಅದು ವಿಶ್ವಾಸಿನೇ ಆಗಿರ್ಬೋದು, ಅದು ಅವಿಶ್ವಾಸಿನೇ ಆಗಿರ್ಬೋದು, ಅದು ಕುಟುಂಬದಲ್ಲಾಗಿರ್ಬೋದು, ಕುಟುಂಬದ ಹೊರಗಡೆ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಯಾರ ಮೇಲಾದರೂ, ಯಾರಂತ ಗೊತ್ತಿಲ್ಲ, ಯಾರ ಮೇಲಾದರೂ ನಿಮಗೆ ವಿರೋಧ ಇದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥನೆ ಆರಂಭ ಮಾಡೋಕ್ಕಿಂತ ಮುಂಚೆ ನೀನು ಏನ್ ಮಾಡಬೇಕು, ಅವರನ್ನ ಕ್ಷಮಿಸಬೇಕು. ಏನ್ ಮಾಡಬೇಕು? ಕ್ಷಮಿಸಬೇಕು. ಗಟ್ಟಿಯಾಗಿ ಹೇಳ್ರಿ, ಏನ್ ಮಾಡಬೇಕು? ಕ್ಷಮಿಸಬೇಕು. ಬೈಬಲ್ ಹೇಳ್ತದೆ, ಕ್ಷಮಿಸಿದರೆ ಪರಲೋಕದಲ್ಲಿರುವ ದೇವರು ಸಹ ನಿಮ್ಮ ತಪ್ಪುಗಳನ್ನು ಆತನು ಕ್ಷಮಿಸುವನು. ನಾನು ಅದರ ಕಾರ್ಯಗಳನ್ನು, ನಿನ್ನ ಕೆಲವೊಂದು ವಚನಗಳನ್ನು ನಿಮ್ಮ ನೆನಪಿಗೆ ತರ್ತೇನೆ, ಅದನ್ನು ಬರೆದಿಟ್ಕೊಳ್ರಿ. ಬೈಬಲಲ್ಲಿ 2ನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಚನ. ಇದು ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ದು. ಈಗ ಆರಾಧನೆಗೆ ಬಂದಾಗ ಬೈಬಲಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಹೇಳ್ತದೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ವಿರೋಧವಿದೆ ಎಂದು ನಿನ್ನ ನೆನಪಿಗೆ ಬಂದರೆ, ಈಗ ಫಸ್ಟ್ ಹೇಳಿದ್ವಿ ನಿನ್ನ ಮನಸ್ಸಲ್ಲಿ ವಿರೋಧ ಇದ್ರೆ ಅಂತ, ಈಗ ಯೇಸು ಸ್ವಾಮಿ ಹೇಳ್ತದನೆ, ಅವನ ಮನಸ್ಸಲ್ಲಿ ಏನಾದರೂ ವಿರೋಧ ಇದೆ ಅನ್ನೋದು ನಿನಗೇನಾದರೂ ನೆನಪಿಗೆ ಬಂದ್ರೆ, ವಾಕ್ಯ ಅರ್ಥ ಮಾಡ್ಕೊಂತ ಇದ್ದೀರಾ? ಎಲ್ಲರೂ ಇಲ್ಲೇ ನೋಡ್ಬೇಕು. ವಾಕ್ಯ ಅರ್ಥ ಮಾಡ್ಕೊಂತ ಇದ್ದೀರಾ? 1ನೇದಾಗಿ ನಿನ್ನ ಮನಸ್ಸಲ್ಲಿ ವಿರೋಧ ಇದ್ರೆ, ಯಾರ ಮನಸ್ಸಲ್ಲಿ? ಮೊದಲು ದೇವರ ವಾಕ್ಯ ವ್ಯಕ್ತಿಗತವನ್ನು ತರ್ತಾ ಇದೆ. ನಿನ್ನ ಮನಸ್ಸಲ್ಲಿ ವಿರೋಧ ಇದ್ರೆ ನೀನು ಏನು ಮಾಡು? ಕ್ಷಮಿಸು. 2ನೇದಾಗಿ ನಿನ್ನ ಮನಸ್ಸಲ್ಲಿ ಇಲ್ಲ, ಅವನ ಮನಸ್ಸಲ್ಲಿ ವಿರೋಧ ಇದೆ ಅಂತ ನಿನಗೇನಾದರೂ ಅನಿಸಿದರೆ, ನಿನಗೇನಾದರೂ ಅಯ್ಯೋ ಆತ ನನ್ನ ಕುರಿತಾಗಿ ಏನೋ ವಿರೋಧ ಇದೆ, ನನ್ನ ಕುರಿತಾಗಿ ಆತನ ಏನೋ ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದಾನೆ ಅಂತ ಆತನ ಮನಸ್ಸಿನಲ್ಲಿ ನನ್ನ ಕುರಿತಾಗಿ ಏನೋ ಇದೆ ಅಂತ ಹೇಳಿ ನಿನ್ನ ಮನಸ್ಸಿನಲ್ಲಿ ಏನಾದರೂ ತೋಚಿದರೆ, ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ, ನಿನ್ನ ಯಜ್ಞ ವೇದಿಯನ್ನು ಅಲ್ಲೇ ಇಟ್ಟು ನೀನು ಹೋಗಿ ಏನು ಮಾಡು, ಫಸ್ಟ್ ಕ್ಷಮಾಪಣೆ ಕೇಳಿಕೊಂಡು ಬಾ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ನೋಡ್ರಿ, ಒಂದು ನಿನ್ನಲ್ಲಿ ವಿರೋಧ ಇದ್ರೆ, 2ನೇದಾಗಿ ನಿನ್ನಲ್ಲಿ ವಿರೋಧ ಇಲ್ಲ, ಅವನಲ್ಲಿ ವಿರೋಧ ಇದೆ ಅಂತ ನಿನಗೇನಾದರೂ ಅನ್ನಿಸಿದ್ರೆ, ನಾವು ಅನೇಕ ಸಾರಿ ಚಿಂತೆ ಮಾಡ್ತೀವಿ, ಅವನು ವಿರೋಧ ಇಟ್ಕೊಂಡ್ರೆ ನಾನೇನು ಮಾಡಲಿ ಪಾಸ್ಟರ್ ಅಂತ.
ಅವನು ವಿರೋಧ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ ಪಾಸ್ಟರ್ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ಗೇನಾದ್ರೂ ಅನ್ಸಿದ್ರೆ ನೀನು ಹೋಗಿ ಅವನ ಹತ್ರ ಏನ್ ಮಾಡ್ಬೇಕು, ಕ್ಷಮೆಯನ್ನ ನೀನು ಕೇಳ್ಬೇಕು. ನಿನ್ನ ಮನಸ್ಸಲ್ಲಿ ಏನು ಇಲ್ಲ, ಆತನ ಮನಸ್ಸಲ್ಲಿ ಏನಾದ್ರೂ ಇದೆ ಅಂತ ನಿನಗೇನಾದ್ರೂ ಅನಿಸಿದ್ರೆ ನೀನು ಏನ್ ಮಾಡ್ಬೇಕು, ಹೋಗಿ ಆತನ ಬಳಿಯಲ್ಲಿ ಕ್ಷಮೆ ಕೇಳಬೇಕು. ನಾನು ಹೇಳ್ದಲ್ಲ ಫಸ್ಟೇ ನೀವು ಸ್ತೋತ್ರ ಹೇಳಲ್ಲ ಅಂತ, ಆದರೆ ನಾನು ಹೇಳ್ದಿರ ಇರೋಕ್ಕಾಗಲ್ಲ. ನಾನು ಒಂದೊಂದು ಭಾಗಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ಒಂದನೇದಾಗಿ ನಿನ್ನಲ್ಲಿ ವಿರೋಧ, ಎರಡನೇದಾಗಿ ನಿನ್ನಲ್ಲಿ ಏನೂ ಇಲ್ಲ, ಅವನಲ್ಲಿ ವಿರೋಧ ಇದ್ರೆ ನೀನು ಹೋಗಿ ಕ್ಷಮೆಯನ್ನು ಕೇಳಬೇಕು. ಒಂದು ಪಕ್ಷ ನೀವು ಕೇಳ್ತೀರಿ, ಫಸ್ಟೇ ನಾವೇ ಕ್ಷಮೆ ಕೇಳಬೇಕಾ? ಹೌದು, ಬೇಗನೆ ಅದ್ಭುತಗಳು ನಡಿಬೇಕಾ? ದೇವರು ನಿನ್ನನ್ನು ಏನು ಮಾಡ್ತಾ ಇದ್ದಾನೆ, ಪುಷ್ ಮಾಡ್ತಾ ಇದ್ದಾನೆ. ಏನಕ್ಕೆ ಪುಷ್ ಮಾಡ್ತಾ ಇದ್ದಾನೆ? ಅದ್ಭುತಗಳು ನಿನ್ನ ಜೀವನದಲ್ಲಿ ನಡೆಯುವುದಕ್ಕಾಗಿ. ಮೂರನೇದಾಗಿ ನೋಡ್ರಿ, ಯೇಸು ಸ್ವಾಮಿ ತಾನು ಬೈಬಲಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬಂದಾಗ ಒಂದು ಕಾರ್ಯವನ್ನು ತಾನು ಈ ರೀತಿಯಾಗಿ ಹೇಳ್ತಾನೆ. 6ನೇ ಅಧ್ಯಾಯದ 5ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಚನವನ್ನು ನೋಡ್ರಿ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ. ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ ಅನ್ನೋ ಪದದ ಅರ್ಥ ಏನು? ಎಲ್ಲ ವಿರೋಧ ಇಟ್ಕೊಂಡು ನಾನೇ ಪರಿಶುದ್ಧನಂತ ಪ್ರಾರ್ಥನೆ ಮಾಡಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇರೋದು. ಕಪಟಿಗಳನ್ನೋ ಪದದ ಅರ್ಥ ಏನು? ಎಲ್ಲ ವಿರೋಧ, ಕೋಪ, ಕಹಿ, ಜಗಳ, ಮತ್ಸರ, ಕಕ್ಷಭೇದ, ಭಿನ್ನಮತ, ಚಾಡಿ, ದೂಷಣೆ ಅದೆಲ್ಲ ಇಟ್ಕೊಂಡು ದೇವ್ರೇ ನಾನು ಪರಿಶುದ್ಧಪ್ಪ ಅಂತ ಕಪಟಿಗಳ ಹಾಗೆ ನೀನು ಏನು ಮಾಡಬೇಡ, ಪ್ರೇಯರ್ ಮಾಡಬೇಡ ಅಂತ ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ನೀವು ಸ್ತೋತ್ರ ಹೇಳ್ತಾ ಇರಬೇಕು. ನೀವು ಸ್ತೋತ್ರ ಹೇಳದೇ ಇದ್ರೆ ಇನ್ನೂ ಆಳಕ್ಕೆ ಇಳಿದು ಬಿಡ್ತೀನಿ ನಾನು. ನೀವು ಸ್ತೋತ್ರ ಹೇಳ್ತಾ ಇರಬೇಕು. ಮುಂದಿನ ಪದವನ್ನು ಗಮನಿಸಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಜನ ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲೂ ಬೀದಿ ಚೌಕಿಗಳಲ್ಲೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಕೆಲವರು ಮನೆಯಲ್ಲಿ ಪ್ರಾರ್ಥನೆ ಮಾಡಲ್ಲ, ಚರ್ಚಲ್ಲಿ ಮಾಡ್ತಾರೆ. ಕೆಲವರು ಮನೆಗಳಲ್ಲಿ ಪ್ರಾರ್ಥನೆ ಮಾಡಲ್ಲ, ಕೆಲವರು ಮನೆಯಲ್ಲಿ ಶಬ್ದ ತೆಗೆದು ಸ್ತೋತ್ರ ಹೇಳಲ್ಲ, ಕೆಲವರು ಮನೆಗಳಲ್ಲಿ ಅವರು ವ್ಯಕ್ತಿಗತವಾಗಿ ಅವ್ರಿಗೂ ದೇವರಿಗೆ ಯಾವ ಸಂಬಂಧ ಇಲ್ಲ. ಇವ್ರಿಗೆ ಇಷ್ಟ ಏನು, ಜನ ನೋಡ್ಬೇಕಂತ ಹೇಳಿ ಸಭಾ ಮಂದಿರಗಳಲ್ಲಿ ಬೀದಿ ಚೌಕಿಗಳಲ್ಲಿ ಅವ್ರು ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ. ಆದರೆ ಮುಂದಿನ ವಾಕ್ಯ ಹೇಳ್ತದೆ, ಅವ್ರಿಗೆ ಬರಬೇಕಾದ ಪ್ರತಿಫಲ ಹೊಂದಿದಾಯಿತು. ಕಾರಣ ಅವರು ದೇವರಿಗಾಗಿ ಮಾಡಲಿಲ್ಲ, ಮನುಷ್ಯರಿಗಾಗಿ ಮಾಡಿದ್ರು. ಆದರೆ ಸತ್ಯವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡ್ರಿ, ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ, ಒಂದನೇದಾಗಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ ಇದೆಯಾ? ನಾನು ಕೇಳ್ತೇನೆ, ಮೊದಲು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ ಇದೆಯಾ? ಯೇಸು ಸ್ವಾಮಿ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವುದಾದ್ರೆ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು, ಈ ಪದ ಅಂಡರ್ಲೈನ್ ಮಾಡಬೇಕು. ಯಾವ ಪದ ಅಂಡರ್ಲೈನ್ ಮಾಡಬೇಕಂದ್ರೆ, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಎರಡನೇದಾಗಿ ಅಲ್ಲಿ ಬೈಬಲ್ ಹೇಳುತ್ತದೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಎರಡು ಪದ ನೋಡ್ರಿ. ಒಂದು, ಅಂತರಂಗದಲ್ಲಿ ದೇವರೆಲ್ಲಿದ್ದಾನೆ. ಕೆಲವರು ಹೇಳಲೇ ಇಲ್ಲ, ದೇವರೆಲ್ಲಿದ್ದಾನೆ. ಎಲ್ಲರೂ ಹೇಳ್ರಿ, ನನ್ನ ಹೃದಯದಲ್ಲಿದ್ದಾನೆ. ನಾವ್ಯಾರು? ದೇವರ ಆಲಯ. ನಾವ್ಯಾರು? ಇನ್ನೊಂದ್ಸರಿ ಹೇಳ್ರಿ, ನಾವ್ಯಾರು? ನಾವು ದೇವರ ಆಲಯ. ದೇವರೆಲ್ಲಿ ವಾಸ ಮಾಡ್ತಾ ಇದ್ದಾನೆ? ನಮ್ಮ ಒಳಗಡೆ ದೇವರು ವಾಸ ಮಾಡ್ತಾ ಇದ್ದಾನೆ. ನಮ್ಮ ಒಳಗಡೆ ವಾಸ ಮಾಡ್ತಿರೋ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಎಲ್ಲಿ ಬರುತ್ತೆ ಗೊತ್ತಾ? ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ತಂದೆ. ಹಂಗಾದ್ರೆ ಬಾಯಿಯಲ್ಲಿ ಸ್ತೋತ್ರ ಬಂದು ಒಳಗಡೆ ಕೈ ಬರ್ತಾ ಇದ್ರೆ ದೇವ್ರು ಹೇಳ್ತಾನೆ ಉತ್ತರ ಇಲ್ಲ. ಒಳಗಡೆ ನಡೆಯೋದನ್ನ ದೇವರು ನೋಡ್ತಾ ಇದ್ದಾನೆ, ಒಳಗಡೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಬಾಯಲ್ಲಿ ಚೆನ್ನಾಗಿ ಸ್ತೋತ್ರ ಹೇಳ್ತೀಯ, ಹೃದಯದಲ್ಲಿ ಎಷ್ಟು ಕಹಿ ಮಸಿತೀಯಮ್ಮ ನೀನು. ಹೊರಗಡೆ ನೋಡೋದನ್ನೆಲ್ಲ ದೇವ್ರು ನೋಡೋದು. ಎಲ್ಲಿ ನಡೆಯೋದನ್ನ ದೇವ್ರು ನೋಡ್ತಾನೆ? ಗಟ್ಟಿಯಾಗಿ ಹೇಳ್ರಿ. ನೀವು ಇಲ್ಲಿ ಪ್ರಸಂಗ ಕೇಳಬೇಕಾದ್ರೆ ನನ್ನನ್ನು ಬೈತಾ ಇದ್ರೆ ದೇವ್ರ ಹೃದಯದಲ್ಲಿ ನೋಡ್ತಾ ಇರ್ತಾನೆ. ಪಾಸ್ಟ್ ಸತ್ಯ ಹೇಳ್ತಾ ಇದ್ರೆ ಪಾಸ್ಟ್ನೇ ಬೈಕಂತೀಯ ನೀನು. ನಿನ್ನ ಹೃದಯದಲ್ಲಿ ಏನು ನಡೆಯುತ್ತೆ ಅದೇ ಹೊರಗಡೆ ಬಿಡುಗಡೆ ನಡೆಯೋದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನ ಹೃದಯದ ಒಳಗಡೆ
ನಿನ್ನ ಹೃದಯವನ್ನು ನೋಡುವ ದೇವರು. ನಿನ್ನ ಹೃದಯದಲ್ಲಿ ಕ್ಷಮೆ ಇದೆಯಾ? ನಿನ್ನ ಹೃದಯದಲ್ಲಿ ಆರಾಧನೆ ಇದೆಯಾ? ನಿನ್ನ ಹೃದಯದಲ್ಲಿ ತಾಳ್ಮೆ ಇದೆಯಾ? ನಿನ್ನ ಹೃದಯದಲ್ಲಿ ಪ್ರೀತಿ ಇದೆಯಾ? ನಿನ್ನ ಹೃದಯದಲ್ಲಿ ಏನ್ ನಡೀತಾ ಇದೆ ಎನ್ನುವುದು ದೇವರು ನೋಡ್ತಾನೆ. ನಿನ್ನ ಹೃದಯದಲ್ಲಿ ಕೋಪ ನಡೀತಾ ಇದೆಯಾ? ನಿನ್ನ ಹೃದಯದಲ್ಲಿ ಪಾಪ ನಡೀತಾ ಇದೆಯಾ? ನಿನ್ನ ಹೃದಯದಲ್ಲಿ ಪಾಪದ ಆಲೋಚನೆ ನಡೀತಾ ಇದೆಯಾ? ನಿನ್ನ ಹೃದಯದಲ್ಲಿ ಪಾಪದ ಚಿಂತೆಗಳಿದೆಯಾ? ನಿನ್ನ ಹೃದಯದಲ್ಲಿ ಏನಿದೆ ಅದನ್ನು ದೇವರು ನೋಡ್ತಾ ಇದ್ದಾನೆ. ಆದ್ರಿಂದನೇ ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡುವಂತ ನೀನು ಅಂತರಂಗದಲ್ಲಿರುವ ನಿನ್ನ ತಂದೆ. ಇವತ್ತು ನಿನ್ನ ಹೃದಯದಲ್ಲಿ ಯಾರಿದ್ದಾರೆ ಎನ್ನೋದು ಮೊದಲು ಕಂಡುಕೋಬೇಕು. ಉಪವಾಸ ಪ್ರಾರ್ಥನೆಗೆ ಬಂದಾಗ ನಿಜವಾಗ್ಲೂ ನಿನ್ನ ಹೃದಯದಲ್ಲಿ ದೇವರಿದ್ದಾನ? ಅಯ್ಯ, ಗಟ್ಟಿಯಾಗಿ ದೇವರಿದ್ರೆ ಒಂದು ಸ್ತೋತ್ರ ಹೇಳ. ನಿನ್ನ ಹೃದಯದಲ್ಲಿ ದೇವರಿದ್ದಾನ? ನಿನ್ನ ಹೃದಯದಲ್ಲಿ ಯೇಸು ಇದ್ದಾನ? ನಿನ್ನ ಹೃದಯದಲ್ಲಿ ಪವಿತ್ರಾತ್ಮನಿದ್ದಾನ? ಹಾಗಾದ್ರೆ ನಿನ್ನ ಹೃದಯದಲ್ಲಿ ದೇವರಿದ್ರೆ ನಿನ್ನ ಅಂತರಂಗದಲ್ಲಿ ನಡೆಯೋದನ್ನೆಲ್ಲ ದೇವರು ನೋಡ್ತಾನೆ. ನಿನ್ನ ಅಂತರಂಗದಲ್ಲಿ ನಡೆಯೋದು ದೇವರಿಗೆ ಮೆಚ್ಚುಗೆ ಆಗಿದ್ರೆ ದೇವರು ನಿನ್ನನ್ನು ಎಂದಿಗೂ ಕೆಳಗಡೆ ಹೋಗೋದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ನಿನ್ನ ಅಂತರಂಗದಲ್ಲಿ ನಡೆಯೋದು ದೇವರಿಗೆ ಮೆಚ್ಚುಗೆ ಆಗಿದ್ರೆ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರ ಶಕ್ತನು. ಅಂತರಂಗದಲ್ಲಿ ನಡೆಯುವುದನ್ನ ನನ್ನ ದೇವರು ಆತನ ನೋಡುವ ಕರ್ತನೆ. ಹಾಗಾದ್ರೆ ಅದರಿಂದನೇ ಬೈಬಲ್ ಹೇಳುತ್ತದೆ, ನಿನ್ನ ಹೃದಯವನ್ನ ಜೋಪಾನವಾಗಿ ಕಾದುಕೋ, ಅದರಲ್ಲಿ ಏನಿದೆ? ಜೀವಧಾರೆಗಳಿದೆ. ನಿನ್ನ ಹೃದಯ ಎನ್ನೋದು ತಾಳ ತಪ್ಪಿದ್ರೆ ನಿನ್ನ ಜೀವಿತ ತಾಳ ತಪ್ಪಿಡುತ್ತೆ. ಗಟ್ಟಿಯಾಗಿ ಹೇಳ್ರಿ, ಅಂತರಂಗದಲ್ಲಿರುವ ತಂದೆ. ಎಲ್ಲರೂ ಹೇಳ್ರಿ, ನನ್ನ. ಇನ್ನೊಂದ್ಸರಿ ಹೇಳ್ರಿ, ನನ್ನ ಅಂತರಂಗದಲ್ಲಿರುವ ತಂದೆ ನನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವವನು ಸಹ. ದೇವರು ಇರುವವನು ಮಾತ್ರವಲ್ಲ, ಗಟ್ಟಿಯಾಗಿ ಹೇಳ್ರಿ, ದೇವರು ಇರುವವನು ಮಾತ್ರವಲ್ಲ, ದೇವರು ನೋಡುವವನು ಸಹ. ಹಾಗಾದ್ರೆ ಅಂತರಂಗದಲ್ಲಿ ಏನ್ ನಡೆಸ್ತೀರಾ ಹುಷಾರಾಗಿರ್ಬೇಕು. ಇನ್ನೊಂದೆರಡು ವಚನಗಳನ್ನ ನಿಮ್ಮ ನೆನಪಿಗೆ ನಾನು ತರ್ತೀನಿ. ಮತ್ತಾಯ 6:18 ನೋಡ್ರಿ. ಮತ್ತಾಯ 6:18, ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಏನು ಕೊಡ್ತಾನೆ? ಫಲವನ್ನು ಆತನು ಕೊಡುವನು. ಹಾಗಾದ್ರೆ ಹೊರಗಡೆ ಬಿಡುಗಡೆ ನಡಿಬೇಕ, ಒಳಗಡೆ ನಡೆಯೋದನ್ನು ಸ್ವಲ್ಪ ಜೋಪಾನವಾಗಿ ಕಾಪಾಡ್ಕೋಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಹೊರಗಡೆ ಅದ್ಭುತಗಳು ನಡಿಬೇಕಾ, ಒಳಗಡೆ ನಡೆಯುವ ಸಂಗತಿಗಳನ್ನು ನಾವು ಜೋಪಾನವಾಗಿ ನಾವು ಕಾಪಾಡಿಕೊಳ್ಳೋರಾಗಿರ್ಬೇಕು. ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಯೇಸು ಸ್ವಾಮಿ ಅದರಿಂದ ಪ್ರಾರ್ಥನೆ ಕಲಿಸ್ಕೊಡ್ಬೇಕಾದ್ರೆ ಪರಲೋಕದ ಪ್ರಾರ್ಥನೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾ? ಪರಲೋಕದ ಪ್ರಾರ್ಥನೆ ನಮಗೆ ಚೆನ್ನಾಗಿ ಗೊತ್ತೇ. ಬೈಬಲ್ ಹೇಳುತ್ತೆ, ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನೆರವೇರೋ ಪ್ರಕಾರ ಅನುದಿನಕ್ಕೆ ಬೇಕಾದ ನಮಗೆ ತಪ್ಪು ಮಾಡಿದವರನ್ನ ನಾವು ಏನ್ ಮಾಡೋದಂತೆ? ಹಾಗಾದ್ರೆ ನಾವು ಮತ್ತೊಬ್ಬರಿಗೆ ಏನ್ ಮಾಡ್ತೀವೋ ಅದೇ ನಮಗೆ. ಇನ್ನೊಂದು ಸಾರಿ ನಾವು ಹೇಳ್ತೀವಿ, ನಾವು ಮತ್ತೊಬ್ಬರಿಗೆ ಏನ್ ಬಯಸ್ತೀವೋ ಅದೇ ನಮಗೆ. ದೇವರೇ ರಾಜು ಪಾಸ್ಟರ್ನ ಆಶೀರ್ವಾದ ಮಾಡು ಅಂತ ನಾನು ಬಯಸಿದ್ರೆ ದೇವ್ರು ಹೇಳ್ತೇನೆ, ಚಂದ್ರಮೌಳಿ ಅದೇ ನಿನಗೆ. ಯಾರು ಸ್ತೋತ್ರ ಹೇಳಲಿಲ್ಲ? ಕಾರಣ
ನಾನು ಕ್ಷಮಿಸಿದಂತೆ, ನಾನು ಕ್ಷಮಿಸಿದಂತೆಯೇ ನಮ್ಮ ತಪ್ಪುಗಳನ್ನು ನೀನು ಏನ್ ಮಾಡು, ಕ್ಷಮಿಸು ಎಂಬುದಾಗಿ. ಹಾಗಾದ್ರೆ ವಿಶ್ವಾಸ ಜೀವಿತದಲ್ಲಿ ನೀ ಮತ್ತೊಬ್ಬರಿಗೆ ಮುಖ ತೀರಿಸ್ಕೊಳ್ಳೋರಾಗಿದ್ರೆ ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ದೇವರು ನಿಮಗೆ ಮುಖ ತೀರಿಸ್ಬಿಡ್ತಾನೆ. ಕಾರಣ ಏನಂದ್ರೆ ಬೈಬಲ್ ಹೇಳ್ತದೆ, ನೀನು ಏನ್ ಬಿತ್ತುತ್ತೀಯೋ ಅದನ್ನೇ ನೀನು ಕುಯ್ಯುವವನಾಗಿರ್ತೀಯ. ಅನೇಕ ಸಾರಿ ನಾವು ಚಿಂತೆ ಮಾಡ್ತೀವಿ, ಪಾಸ್ಟರ್ ಇಂಥ ಘೋರ ಕಾರ್ಯಗಳನ್ನು ಮಾಡಿದ್ದಾರಲ್ಲ, ನಾವು ಹೇಗೆ ನಾವು ಅವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯ? ದೇವರ ಮಕ್ಕಳು ಗಮನಿಸಿ, ಯೇಸು ಕ್ಷಮಿಸೋದಕ್ಕೆ ಸಾಧ್ಯವಾಗಿದ್ರೆ ಯೇಸುವಿನ ಮನಸ್ಸನ್ನು ಹೊಂದಿಕೊಂಡ ನಾವುಗಳು ಸಹ ನಾವು ಕ್ಷಮಿಸಲಿಕ್ಕೆ ಸಾಧ್ಯ. ಯೇಸುವಿಗಿಂತ ಯಾರು ಹೆಚ್ಚಾಗಿ, ಯೇಸುಗಿಂತ ಹಿಂಸೆ, ಯೇಸುಗಿಂತ ಅಪಮಾನ, ಯೇಸುಗಿಂತ ಹಲ್ಲೆಲೂಯಾ ಆ ನೋವುಗಳು, ಯೇಸು ಸ್ವಾಮಿಗಿಂತ ಆ ವೇದನೆಗಳನ್ನ ಯಾರು ಈ ಲೋಕದಲ್ಲಿ ಮತ್ತೊಂದು ಮನುಷ್ಯರಿಗೆ ಕೊಡಕ್ಕಾಗ್ಲಿಲ್ಲ. ಕಾರಣ ಯೇಸು ಸ್ವಾಮಿಗೆ ಅಷ್ಟು ವೇದನೆಗಳನ್ನ ಕೊಟ್ಟರು. ಆದರೂ ಯೇಸು ಸ್ವಾಮಿ ಪರಲೋಕ, ಹಲ್ಲೆಲೂಯಾ, ಯೇಸು ಸ್ವಾಮಿ ಶಿಲುಬೆಯಲ್ಲಿ 2 ಕರಗಳನ್ನ ಚಾಚಿ ತಾನು ಹೇಳಿದನು, ತಂದೆಯೇ ಇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ಅಂತ ಹೇಳಿ ಯೇಸು ಸ್ವಾಮಿ ಆತನು ಪ್ರಾರ್ಥನೆ ಮಾಡಿದನು. ಆದ್ರಿಂದಲೇ ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಏನ್ ಮಾಡಿದನು, ಎಲ್ಲಾ ನಾಮಗಳಿಗಿಂತಲೂ ಮೇಲಾದ ನಾಮವನ್ನು ದಯಪಾಲಿಸಿದನು. ಎಲ್ಲರಿಗಿಂತ ದೇವರ ಆತನನ್ನು ಉನ್ನತಕ್ಕೆ ತಂದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಉನ್ನತಕ್ಕೆ ಬರಲಿಕ್ಕೆ ಸಾಧ್ಯ, ನೀನು ಬೆಳೆಯೋದಕ್ಕೆ ಸಾಧ್ಯ, ನಿನ್ನನ್ನು ದೇವರು ಎಲ್ಲರಿಗಿಂತ ಮೇಲೆತ್ತೋದಕ್ಕೆ ಸಾಧ್ಯ. ಮಾಡಬೇಕಾದ ಕಾರ್ಯ ಏನು? ಯೇಸುವಿನ ಮನಸ್ಸನ್ನು ಹೊಂದಿಕೊಂಡು, ತಂದೆಯೇ ನಾ ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿದಂತೆ ಅದನ್ನು ಹೇಳೋದಕ್ಕೆ ಧೈರ್ಯ ಬೇಕು. ಅದನ್ನು ಹೇಳೋದಕ್ಕೆ ಧೈರ್ಯ ಬೇಕು. ದೇವರೇ, ನಾನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಏನು ಮಾಡು, ಕ್ಷಮಿಸು ಎಂಬುದಾಗಿ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಬೈಬಲಲ್ಲಿ ಯೇಸು ಸ್ವಾಮಿ ತಾನು ಅನೇಕ ಕಾರ್ಯಗಳನ್ನು ಆತನು ಹೇಳ್ತಾನೆ. ಅದರಲ್ಲಿ ಒಂದು ಭಾಗ ನಾನು ಹೇಳ್ಕೊಂಡುದನ್ನು ಬಂದೆ. ಅದರಲ್ಲಿ ಯೋಹಾನನ ತಾನು ಒಂದು ಪದ ಇಜ್ಜೋಡಿಸಿ ಆತನೊಂದು ಸಂಗತಿಯನ್ನು ತಾನು ಹೇಳ್ತಾನೆ. ನೋಡ್ರಿ, 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನವನ್ನು ಗಮನಿಸಿದಾಗ, 1 ಯೋಹಾನನ್ 2ನೇ ಅಧ್ಯಾಯದ 10ನೇ ವಚನ, ನಾವು ಕ್ಷಮಿಸದೆ ಹೋದರೆ, ನಾವು ದ್ವೇಷಿಸುವವರಾಗಿದ್ರೆ, ನಾವು ಕಹಿಯನ್ನು ಇಟ್ಕೊಂಡು ನಡೆಯೋರಾಗಿದ್ರೆ ನಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತೆ ಎನ್ನೋದನ್ನು ನಾನು ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. 1 ಯೋಹಾನನ್ 2ನೇ ಅಧ್ಯಾಯದ 10ನೇ ವಚನವನ್ನು ನೋಡ್ರಿ. ನನ್ನ ಸಹೋದರರೇ, ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನನ್ನ ಸಹೋದರರೇ, ಪ್ರೀತಿಸುವವನು ಬೆಳಕಿನಲ್ಲಿ ಏನಾಗಿದ್ದಾನೆ, ನೆಲೆಗೊಂಡಿದ್ದಾನೆ. ಎಲ್ಲರೂ ಹೇಳ್ರಿ, ಪ್ರೀತಿಸುವವನು, ಗಟ್ಟಿಯಾಗಿ ಹೇಳ್ರಿ, ಪ್ರೀತಿಸುವವನು, ಕ್ಷಮಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಆ ಮುಂದಿನ ವಚನವನ್ನು ನೋಡ್ರಿ, ಅವನಲ್ಲಿ ವಿಘ್ನಕರವಾದುದು ಒಂದು ಇಲ್ಲ. ಅಂದ್ರೆ ಅವನ ಆಶೀರ್ವಾದ ಹೊಂದೋದಿಕ್ಕೆ ತಡೆಯಾಗಿರೋದು ಒಂದು ಇಲ್ವೇ ಇಲ್ಲ. ಅವನ ಅಭಿವೃದ್ಧಿ ಆಗೋದಿಕ್ಕೆ, ಅವನ ಬಿಡುಗಡೆ ಹೊಂದೋದಿಕ್ಕೆ, ಅವನ ಜಯ ಹೊಂದೋದಿಕ್ಕೆ, ಅವನ ಸೌಖ್ಯ ಹೊಂದೋದಿಕ್ಕೆ, ಅವನ ಬಿಡುಗಡೆಗಳನ್ನು ಹೊಂದಿಕೊಳ್ಳೋದಿಕ್ಕೆ, ಅವನ ಜೀವನದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳೋದಿಕ್ಕೆ ಅವನಲ್ಲಿ ತಡೆಯಾಗಿರೋದು ಒಂದು ಇಲ್ಲ. ಎಲ್ಲರೂ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಬೈಬಲ್ ಹೇಳ್ತೆ, ಯಾರು ಕ್ಷಮಿಸ್ತಾನೋ, ಯಾರು ಪ್ರೀತಿಸ್ತಾನೋ, ತನ್ನ ಸಹೋದರನ್ನ ಯಾರು ಕ್ಷಮಿಸ್ತಾನೋ, ತನ್ನ ಸಹೋದರನ್ನ ಯಾರು ಪ್ರೀತಿಸ್ತಾನೋ ಅವನಲ್ಲಿ ಬಿಡುಗಡೆ ಹೊಂದದೇ ಇರೋದಕ್ಕೆ, ಆಶೀರ್ವಾದ ಹೊಂದದೇ ಇರೋದಕ್ಕೆ, ಅಭಿವೃದ್ಧಿ ಹೊಂದದೇ ಇರೋದಕ್ಕೆ, ವಾಗ್ದಾನಗಳು ನೆರವೇರದೇ ಇರೋದಕ್ಕೆ ವಿಘ್ನಕರವಾದದ್ದು ಒಂದು ಇಲ್ಲ, ತಡೆ ಒಂದು ಇಲ್ಲ. ಮುಂದಿನ ಪದದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ತನ್ನ ಸಹೋದರನನ್ನ ದ್ವೇಷಿಸುವವನು ಕತ್ತಲಲ್ಲಿದ್ದಾನೆ. ಎಲ್ಲಿದ್ದಾನೆ? ಗಟ್ಟಿಯಾಗಿ ಹೇಳ್ರಿ, ಎಲ್ಲಿದ್ದಾನೆ? ಕತ್ತಲಲ್ಲಿದ್ದಾನೆ. ಮುಂದಿನ ವಾಕ್ಯ ಹೇಳ್ತದೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಒಂದನೇದಾಗಿ ಕತ್ತಲಲ್ಲಿದ್ದಾನೆ, ಎರಡನೇದಾಗಿ ಅವನ ಕ್ರಿಯೆಗಳು ಕತ್ತಲು ಅಂದ್ರೆ ಏನು? ಪಾಪ ಅಂದ್ರೆ ಏನು? ದ್ವೇಷ, ಹಗೆತನ, ಹಲ್ಲೆಲೂಯಾ, ಮತ್ಸರ, ಬಂಡುತನ, ನಾನಾ ವಿಧವಾದ ದುರ್ಸ್ವಭಾವಗಳು ಇದ್ದಾನೆ ಮತ್ತು ಅವನ ಜೀವನ ಅದೇನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೆ ಅನ್ನೋದು ಅವನಿಗೆ ತಿಳಿಯದು.
ಯಾವಾಗ ನಿನ್ನಲ್ಲಿ ಕ್ಷಮಿಸುವಂತ ಮನಸ್ಸಿಲ್ವೋ ನೀನು ಕುರುಡ ಅಂತ ಬೈಬಲ್ ಹೇಳುತ್ತೆ. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತೆ, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ ಗೊತ್ತಾಗೋದಿಲ್ಲ. ಕೆಲವರು ದ್ವೇಷ ಮಾಡಿ ಹೇಳ್ತಾರೆ, ನಾನು ಅದನ್ನು ಸಾಧಿಸ್ತೀನಿ. ಏನೂ ಸಾಧಿಸೋಕ್ಕಾಗಲ್ಲ. ಕಾರಣ ಏನಂದರೆ ನೀನು ಕುರುಡ. ನೀನು ಬೈಬಲ್ ಹೇಳುತ್ತೆ, ಕುರುಡ ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ಅನೇಕ ವಿಶ್ವಾಸಿಗಳು ಕುರುಡರಾಗಿದ್ದಾರೆ, ಮೂಕರಾಗಿಲ್ಲ, ಕಿವುಡರಾಗಿಲ್ಲ. ವಾಕ್ಯ ಕೇಳ್ತಾರೆ, ಬಾಯಲ್ಲಿ ಸ್ತುತಿ ಹೇಳ್ತಾರೆ, ಕೈಯಲ್ಲಿ ಚಪಾಳೆ ತಡ್ತಾರೆ, ಕಾಲಲ್ಲಿ ಚರ್ಚ್ಗೆ ಬರ್ತಾರೆ. ಆದರೆ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ, ಮುಂದೆ ಏನು ಅನ್ನೋದು ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಮುಂದೆ ಯಾವ ರೀತಿ ಹೋಗ್ಬೇಕಂತ ಗೊತ್ತಿಲ್ಲ. ಕಾರಣ ಕಣ್ಣೇನಾಗೋಗ್ಬಿಟ್ಟಿದೆ, ಕುರುಡು. ಯಾವುದರಿಂದ ಕಣ್ಣು ಕುರುಡು? ನೀನು ಮತ್ತೊಬ್ಬನಿಗೆ ಮುಖ ತಿರುಸುವುದರಿಂದ, ದ್ವೇಷ ಮಾಡೋದ್ರಿಂದ ನಿನ್ನ ಕಣ್ಣು ಏನಾಗೋಗ್ಬಿಟ್ಟಿದೆ, ಕುರುಡಾಗೋಗ್ಬಿಟ್ಟಿದೆ. ಇವತ್ತು ಅನೇಕ ವಿಶ್ವಾಸಿಗಳು ಬೆಳೆಯಬೇಕಾದವರು ಏನಕ್ಕೆ ಬೆಳೀತಾ ಇಲ್ಲ ಗೊತ್ತಾ? ಅವರ ಜೀವನದಲ್ಲಿ ಸೈತಾನನ ಹೋರಾಟ ಅಲ್ಲ, ದ್ವೇಷ ಇಟ್ಕೊಂಡಿರೋದ್ರಿಂದನೇ ಬೆಳೀತಾ ಇಲ್ಲ. ಕ್ಷಮಿಸದೇ ಇರುವಂತ ಸ್ವಭಾವ ಇಲ್ಲದೆ ಇರೋದ್ರಿಂದಲೇ ಅವರು ಮುಂದಕ್ಕೆ ಬೆಳೀತಾ ಇಲ್ಲ. ಕಾರಣ ಕಣ್ಣು ಕುರುಡಾದ್ರೆ ಅವ್ರನ್ನ ಕರ ಹಿಡಿದು ನಡೆಸಬೇಕು. ದೇವರ ರಾಜ್ಯದಲ್ಲಿ ಮತ್ಸರ ಇಲ್ಲ, ದೇವರ ರಾಜ್ಯದಲ್ಲಿ ಕಾಂಪಿಟೇಷನ್ ಇಲ್ಲ, ದೇವರ ರಾಜ್ಯದಲ್ಲಿ ಪ್ರೀತಿ ಮಾತ್ರನೇ ನೆಲೆಗೊಳ್ಳುವಂಥದ್ದು. ಹಾಗಾದ್ರೆ ಈ ದೇವರ ರಾಜ್ಯದ ಒಳಗಡೆ ನೀನು ಬಂದಾಗ ಸಹೋದರನೇ, ನಿನಗೆ ವಿಘ್ನಕರವಾದದ್ದು, ತಡೆಯಾದದ್ದು ಒಂದು ಇರಬಾರ್ದಂದ್ರೆ, ನೀನು ಅತ್ತೆಯನ್ನು ಕ್ಷಮಿಸಬೇಕು, ನೀನು ಸೊಸೆಯನ್ನು ಕ್ಷಮಿಸಬೇಕು, ನಿನ್ನ ಅಣ್ಣ ತಮ್ಮಂದ್ರನ್ನು ಕ್ಷಮಿಸಬೇಕು, ನಿನ್ನ ಅಕ್ಕ ತಂಗಿಯರನ್ನು ಕ್ಷಮಿಸಬೇಕು, ನಿನ್ನ ಜೊತೆಯಲ್ಲಿರುವ ವಿಶ್ವಾಸಿಗಳನ್ನು ಕ್ಷಮಿಸಬೇಕು, ನಿನ್ನನ್ನು ನೋವುಪಡಿಸಿದವನ್ನ ಕ್ಷಮಿಸಬೇಕು. ನಿನ್ನ ಸ್ವಭಾವದಿಂದ ಮತ್ತೊಬ್ಬರಿಗೆ ನೋವಾಗಿದ್ರೆ ಅವರ ಹತ್ರನ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳುವವನು ನೀನು ಆಗಿದ್ರೆ, ಕ್ಷಮಿಸುವವನು ನೀನು ಆಗಿದ್ರೆ, ಪ್ರೀತಿಸುವವನು ನೀನು ಆಗಿದ್ರೆ, ಪ್ರೀತಿಸುವವಳು ನೀನು ಆಗಿದ್ರೆ, ನಿನಗೆ ವಿಘ್ನಕರವಾದದ್ದು ಒಂದು ಇರೋದಿಲ್ಲ. ನಿನ್ನ ಬೆಳವಣಿಗೆ, ನಿನ್ನ ಅಭಿವೃದ್ಧಿ, ನಿನ್ನ ಆಶೀರ್ವಾದ ಯಾವ ಸೈತಾನನು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ. ಕಾರಣ ನಿನ್ನ ಮುಂದೆ ಬಾಗಿಲುಗಳು ತೆರೆಯಲ್ಪಟ್ಟಿರುತ್ತೆ. ಹಾಗಾದ್ರೆ ದ್ವೇಷ ಇಟ್ಕೊಂಡು ನೀನು ಬೆಳೆಯಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದ್ವೇಷ ಇಟ್ಟುಕೊಂಡು ನೀನು ಬೆಳೆಯಲ್ಲ, ದ್ವೇಷ ಇಟ್ಟುಕೊಂಡು ಏನು ಸಾಧಿಸಲ್ಲ, ದ್ವೇಷ ಇಟ್ಟುಕೊಂಡು ನಿನ್ನಲ್ಲಿ ಅಭಿವೃದ್ಧಿ ಉಂಟಾಗೋದೇ ಇಲ್ಲ. ಕಾರಣ ನಾನೆಲ್ಲ ಹೇಳ್ತಾ ಇರೋದು, ಬೈಬಲ್ ಹೇಳ್ತಾ ಇರೋದು. ದ್ವೇಷ ಇಟ್ಟುಕೊಂಡು ನೀನು ಮುಂದಕ್ಕೆ ಸಾಗ್ತಾ ಇದ್ರೆ ನಿನ್ನ ಜೀವನದಲ್ಲೇ ತಡೆಯಾಗಿರೋದು ಏನೇನೋ ಕಟ್ಕೊಳ್ತಾ ಇದೀಯ. ಯೇಸು ಸ್ವಾಮಿ ಹತ್ರ 4 ಜನ ಒಂದು ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಇದುವ ಸ್ಥಳದಲ್ಲಿ ಬರಕ್ಕಾಗ್ಲಿಲ್ಲ. ಅವ್ರ ಮೇಲ್ಚಾವಣೆ ತೆಗೆದು ಅವ್ರ ಕೆಳಗಡೆ ಇಳಿಸಿದ್ರು. ಯೇಸು ಸ್ವಾಮಿ ಅವನನ್ನು ನೋಡಿ ಒಂದು ಮಾತು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಪಾರ್ಶ್ವವಾಯು ರೋಗಿ, ಏನಕ್ಕೆ? ರೋಗ ತಾನೇ. ಯೇಸು ಸ್ವಾಮಿ ಹೇಳಿದನು, ರೋಗ ಅಲ್ಲ, ಇವನ ಪಾಪನೇ ಇವನನ್ನು ಕಟ್ಟಿಟ್ಟಿರೋದು. ಯೇಸು ಸ್ವಾಮಿ ಹೇಳಿದನು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಿನ್ನ ಹಾಸಿಗೆ ಹೊತ್ಕೊಂಡು ನಡಿ ಎಂಬುದಾಗಿ. ಇವತ್ತು ಅನೇಕರು ಕಟ್ಟಲ್ಪಟ್ಟಿರೋದು ಏನಕ್ಕಾಗಿ ಗೊತ್ತಾ? ಪಾಪ ಅಂದರೆ 100 ಲಿಸ್ಟ್ ಅಲ್ಲ. ಪಾಪದಲ್ಲಿ ಏನಾದರೂ ಒಂದಿದ್ರು ಅದು ನಿನ್ನ ಬೆಳವಣಿಗೆಯನ್ನು ತಡೆದು ನಿಲ್ಲಿಸ್ಬಿಡುತ್ತೆ. ಇವತ್ತು ಎಲ್ಲ ವಿಷಯಗಳನ್ನ ಮುಟ್ಟೋದಿಲ್ಲ. ಇವತ್ತು ನಾನು ಹೇಳ್ತಾ ಇರೋದು, ನಿನ್ನ ಸಹೋದರನ ಮುಖ ತಿರ್ಸಿಕೊಳ್ಳುವ ಅನುಭವ ನಿನ್ನ ಜೀವನದಲ್ಲಿ ಇದ್ರೆ, ಇವತ್ತು ದೂಷಣೆ ಮಾತಾಡ್ತಾ ಇದೆಯಾ, ಇವತ್ತು ಕಹಿಯನ್ನ ಮಾತಾಡ್ತಾ ಇದೆಯಾ, ಇವತ್ತು ಚಾಡಿಯನ್ನ ಮಾತಾಡ್ತಾ ಇದೆಯಾ, ಇವತ್ತು ಕೋಪವನ್ನ ಮಾತಾಡ್ತಾ ಇದೆಯಾ, ನಿನ್ನ ಕಣ್ಣುಗಳು ಕುರುಡಾಗಿ ಬಿಟ್ಟಿದೆ. ನಿನ್ನ ಕಣ್ಣುಗಳು ಕುರುಡಾಗಿರೋದ್ರಿಂದ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಏನ್ ಹೊಂದ್ಕೋಬೇಕು, ಏನಕ್ಕಾಗಿ ಸ್ತೋತ್ರ ಹೇಳಬೇಕು, ಏನಕ್ಕಾಗಿ ಸೇವೆ ಮಾಡಬೇಕು, ಹೇಗೆ ಸೇವೆ ಮಾಡಬೇಕು, ಯಾವ ರೀತಿ ಆಶೀರ್ವಾದ ಹೊಂದ್ಕೋಬೇಕು, ಯಾವ ರೀತಿ ಬೆಳಿಬೇಕು ಅನ್ನೋದು ನಿನಗೆ ಗೊತ್ತಿಲ್ಲದೆ ಎಲ್ಲಿಗೆ ಹೋಗ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲದೆ ನಿನ್ನ ಕಣ್ಣುಗಳು ಕುರುಡಾಗಿದೆ. ಆದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಮನ ತಿರುಗಿ ಬರ್ತೇನೆ. ದೇವರೇ, ಕ್ಷಮಿಸಬೇಕಾದವ್ರನ್ನ ಕ್ಷಮಿಸ್ತೇನೆ, ನನ್ನ ಹೃದಯದಿಂದ ರಿಲೀಸ್ ಮಾಡಬೇಕಾದವ್ರು ರಿಲೀಸ್ ಮಾಡ್ತೀನಿ ಅಂತ ಯಾರಾದ್ರೂ ಪ್ರಾರ್ಥನೆ ಮಾಡೋರು ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲ ತಡೆಗಳನ್ನು ದೇವರು ಒಡೆದು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ತನ್ನ ಬಿಡುಗಡೆಯನ್ನು ಅತಿ ಬೇಗನೆ ನಿಮ್ಮಲ್ಲಿ ರಿಲೀಸ್ ಮಾಡ್ತಾನೆ. Hatred will lead us to disaster.
ಹಗೆತನ ಯಾವಾಗಲೂ ನಮ್ಮನ್ನು ವಿಪತ್ತಿಗೆ ಸಿಕ್ಕಿಸ್ಬಿಡುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಹಗೆತನ ಯಾವಾಗಲೂ ನಮ್ಮನ್ನು ವಿಪತ್ತಿಗೆ ಸಿಕ್ಕಿಸಿ ಬಿಡುತ್ತೆ. ಹಾಗಾದ್ರೆ ಈ ಹಗೆತನದಿಂದ ನಾವು ಹೇಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ? ಅಪೊಸ್ತಲನಾದ ಪೌಲನು ತಾನು ಫಿಲಿಪ್ಪಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನ, ಫಿಲಿಪ್ಪಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಿಮ್ಮಲ್ಲಿ ಇರಲಿ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಯಾರ ಮನಸ್ಸು ನಿಮ್ಮಲ್ಲಿ ಇರಲಿ? ಗಟ್ಟಿಯಾಗಿ ಹೇಳ್ರಿ, ಯಾರ ಮನಸ್ಸು ನಿಮ್ಮಲ್ಲಿ ಇರಲಿ? ಇವತ್ತು ಅನೇಕರಲ್ಲಿರುವ ಮನಸ್ಸು ಕೋಪದ ಮನಸ್ಸು, ಕ್ರೋಧ ಮನಸ್ಸು. ದೇವರ ವಾಕ್ಯದಲ್ಲಿ ಇವತ್ತು ಅನೇಕರ ಹೃದಯಗಳು ಏನಾಗೋಗ್ಬಿಟ್ಟಿದೆ? ಸ್ವಾರ್ಥಗಳಿಂದ ತುಂಬಲ್ಪಟ್ಟದಾಗಿ, ಕ್ಷಮೆ ಕುರಿತಾದಂಥ ಅರಿವಿಲ್ಲದಂತೆ ಕಣ್ಣುಗಳು ಕುರುಡಾಗ್ಬಿಟ್ಟಿದೆ. ಆದರೆ ಪೌಲನು ಹೇಳ್ತಾನೆ, ಆ ಮನಸ್ಸು ನಿಮ್ಮಲ್ಲಿ ಬರಲಿ. ಯಾವ ಮನಸ್ಸು ನಿಮ್ಮಲ್ಲಿ ಬರಲಿ? ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮಲ್ಲಿಯೂ ಬರಲಿ. ಆ ಬಲಗೈಯನ್ನು ಮೇಲೆತ್ತಿ ಗಟ್ಟಿಯಾಗಿ ಹೇಳ್ರಿ, ಯೇಸುವೇ. ಕೆಲವರು ಕೈಗಳನ್ನು ಮೇಲೆತ್ತಿಲ್ಲ. ಇನ್ನೊಂದು ಸಾರಿ ಹೇಳ್ರಿ, ಯೇಸುವೇ, ನಿನ್ನ ಮನಸ್ಸು ನನಗೂ ಕೊಡಪ್ಪ. ಹೇಳ್ರಪ್ಪ, ಯೇಸುವೇ, ಕ್ಷಮಿಸುವ ಹೃದಯ, ಪ್ರೀತಿಸುವ ಹೃದಯ, ಮತ್ತೊಬ್ಬರನ್ನ ಹರಿಸುವ ಹೃದಯ ನನಗೂ ಕೊಡಪ್ಪ. ನಿನ್ನಂತೆ ನಾನು ಮಾರ್ಪಡಲಿ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಹಾಗಾದ್ರೆ ಒಬ್ಬನನ್ನು ಕ್ಷಮಿಸಿದ್ರೆ ಅದರ ವಿಶೇಷತೆ ಏನಂತ ನಾನು ಹೇಳಲಿಕ್ಕಾಗಿ ಇಷ್ಟಪಡ್ತೇನೆ. ಕೇಳೋದಕ್ಕೆ ಸಿದ್ಧರಾಗಿದ್ದೀರಾ? ಒಬ್ಬನನ್ನು ಕ್ಷಮಿಸಿದ್ರೆ ಮತ್ತೆ ಕ್ಷಮಿಸಿದ ವಿಷಯ ಮತ್ತೆ ನಾ ಮಾತಾಡಲ್ಲ. ಹತ್ತು ವರ್ಷದಿಂದ ಕ್ಷಮಿಸಿದೆ ಪಾಸ್ಟರ್, ಇವತ್ತು ಆ ವಿಷಯದ ಕುರಿತಂಗೆ ಮಾತಾಡ್ದಿರಕ್ಕಾಗಲ್ಲ. 103ನೇ ಕೀರ್ತನೆ, 103ನೇ ಕೀರ್ತನೆ ಅದರ 10ನೇ ವಚನದಿಂದ ಅದರ 9ನೇ ವಚನದಿಂದ ನಾವು ಗಮನಿಸ್ತೇವೆ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಹಾಗಾದ್ರೆ ದೇವರು ಒಂದು ಸಾರಿ ಪಾಪಗಳನ್ನು ಕ್ಷಮಿಸಿ ದೂರ ತೆಗೆದುಹಾಕಿದ್ರೆ ದೇವರು ಮತ್ತೆ ಅದನ್ನು ತಿರುಗಿ ನೆನಪಿಸಿಕೊಳ್ಳೋದು ಇಲ್ಲ, ಅದರ ಕುರಿತಾಗಿ ದೇವರು ಮಾತಾಡೋದು ಇಲ್ಲ. ಹಾಗಾದ್ರೆ ಒಂದು ವಿಶ್ವಾಸಿ ಕ್ಷಮಿಸಿದ ತಪ್ಪುಗಳನ್ನು ಮತ್ತೆ 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 ಮಾತಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡಿಕೊಳ್ಬೇಕು, ಬಿಟ್ಟು ಹೋದದನ್ನ ಮತ್ತೆ ಭಾರ ಮಾಡಿಕೊಳ್ತೀರಾ? ಕೆಲವರು ಒಬ್ಬರ ಹತ್ರ ಒಬ್ಬರ ವಿಷಯವಾಗಿ ಮಾತಾಡ್ಬೇಕಾದ್ರೆ ಕೆಲವರು, ಪಾಸ್ಟ್ರೆ 5 ವರ್ಷದಿಂದ ಹೆಂಗಿದ್ರು ಗೊತ್ತಾ ಪಾಸ್ಟ್ರೆ ಅಂತಾರೆ. ನಾವು ಹೇಳಿದ್ವಿ, 5 ವರ್ಷದಿಂದ ಕ್ಷಮಿಸಿದ್ಯಾ ತಾನೆ? ಕ್ಷಮಿಸಿದ್ದೀನಿ ಪಾಸ್ಟ್ರೆ, ಆದರೆ ಮರೆಯೋಕ್ಕಾಗುತ್ತಾ ಅಂತ. ಯಾರು ಸ್ತೋತ್ರ ಹೇಳದೇ ಇದ್ದಾಗ ಕ್ಷಮಿಸುವಂತ ವಿಶೇಷತೆ ಏನು ಗೊತ್ತಾ? ತಿರುಗಿ ನೀನು ಮಾತಾಡಂಗಿಲ್ಲ. ಕಾರಣ, ನೀನು ತಿರುಗಿ ಮಾತಾಡಿದ್ರೆ ನಿನ್ನ ಕಣ್ಣು ಕುರುಡಾಗಿದೆ, ಏನ್ ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿಲ್ಲ. ಇವತ್ತು ದೇವರ ಸಭೆ ನಾವು ಎಚ್ಚರವಾಗಿರಬೇಕು. ಈ ಫೆಬ್ರವರಿ ತಿಂಗಳು, ಈ ವರ್ಷದಲ್ಲಿ ದೇವರು ಒಂದು ದೊಡ್ಡ ಅದ್ಭುತಗಳು ನಿಮ್ಮಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಕ್ಷಮಿಸಿದನ್ನ ತಿರುಗಿ ಮಾತಾಡಬೇಡ್ರಿ, ಕ್ಷಮಿಸಿದನ್ನ ತಿರುಗಿ ನೆನಪಿಸ್ಕೊಳ್ಬೇಡ್ರಿ. ನೀವು ಆ ರೀತಿ ಮಾಡೋರಾಗಿದ್ರೆ ನೀವು ಮತ್ತೆ 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 ಅದೇ ಕುರುಡುತನಕ್ಕೆ ನೀವು ಹಿಂತಿರುಗಿ ನೀವು ಹೋಗ್ತಾ ಇದ್ದೀರಾ ಎಂಬುದನ್ನು ಚೆನ್ನಾಗಿ ನೆನಪು ಮಾಡಿಕೊಳ್ಬೇಕು. ಬೈಬಲಲ್ಲಿ ನಾವು ಗಮನಿಸಿದಾಗ ನಾವು ಇದರಿಂದ ಹೊರಗಡೆ ಬರಲಿಕ್ಕೆ ಹೇಗೆ ಸಾಧ್ಯ, ನಮಗೆ ಯಾರು ಸಹಾಯ ಮಾಡ್ತಾರೆ? ಒಂದೆರಡು ವಚನ ನಿಮ್ಮ ನೆನಪಿಗೆ ತರ್ತಾನೆ. 1 ಕೊರಿಂಥಿಯ 6ನೇ ಅಧ್ಯಾಯದ 20ನೇ ವಚನ. 1 ಕೊರಿಂಥಿಯ 6ನೇ ಅಧ್ಯಾಯದ 20ನೇ ವಚನ. ನಮಗೆ ಯಾರು ಸಹಾಯ ಮಾಡ್ತಾರೆ? ನಿಶ್ಚಯವಾಗಿ ನಮಗೆ ಸಹಾಯ ಬೇಕು ತಾನೆ?
ನಾನು ಕೇಳಿದೆ, ನಿಶ್ಚಯವಾಗಿ ನಮಗೆ ಸಹಾಯ ಬೇಕು ತಾನೆ ಅಣ್ಣ? ಇದೆ ಅಣ್ಣ, ನಿಶ್ಚಯವಾಗಿ ಸಹಾಯ ಬೇಕು ತಾನೆ? ನನಗೆ ಸಹಾಯ ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಮಗೆ ಸಹಾಯ ಬೇಕು. ನಮಗೆ ಯಾರು ಸಹಾಯ ಮಾಡ್ತಾರೆ? 1 ಕೊರಿಂಥ್ಯ 6:20 ನೋಡ್ರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾವು ನಮ್ಮ ಸ್ವಂತ ಸೊತ್ತಲ್ಲ. ಬೈಬಲ್ ಹೇಳುತ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಬೈಬಲ್ ಹೇಳುತ್ತೆ, ನಾವು ಇದರಿಂದ ಹೊರಗಡೆ ಬರಬೇಕಾದ್ರೆ ಒಂದನೇದಾಗಿ ನಾವು ತೀರ್ಮಾನ ತಗೋಬೇಕು, ನಾನಿನ್ನ ನನ್ನ ಸ್ವಂತ ಸೊತ್ತಲ್ಲ. ನಾನು ಎನ್ನೋದು ಇರೋವರೆಗೂ ನನ್ನದೆಲ್ಲ ನನ್ನ ಹತ್ರ ಇರುತ್ತೆ. ನಾನು ಇನ್ನು ಜೀವಿಸೋವನು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸ್ತಾನೆ ಎನ್ನುವಂಥ ಅರಿವು ನಮ್ಮಲ್ಲಿ ಯಾವಾಗ ಉಂಟಾಗುತ್ತೋ, ಬೈಬಲ್ ಹೇಳ್ತದೆ, ಇನ್ನು ನಾನು ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವನು. ಒಬ್ಬನನ್ನ ಕ್ರಯಕ್ಕೆ ತಗೊಂಡ್ರೆ ಅದರ ಅರ್ಥ ಏನು ಗೊತ್ತಾ? ಯಜಮಾನನೇನು ಹೇಳ್ತಾನೋ ಅದನ್ನು ಮಾಡಬೇಕು. ಹಳೆ ಕಾಲದಲ್ಲಿ ಜೀತದ ಸಿಸ್ಟಮ್ ಇತ್ತು. ಒಬ್ಬನನ್ನ ಹಣ ಕೊಟ್ಟು ಕೊಂಡುಕೊಂಡ್ರೆ ಅವನು ತನ್ನ ಇಷ್ಟಕ್ಕೆ ಬಂದಂಗೆ ಎದ್ದೋಳಂಗಿಲ್ಲ, ಇಷ್ಟಕ್ಕೆ ಬಂದಂಗೆ ಮಾತಾಡಂಗಿಲ್ಲ, ಇಷ್ಟಕ್ಕೆ ಬಂದಂಗೆ ನಡೆಯಂಗಿಲ್ಲ. ಒಬ್ಬನನ್ನ ದುಡ್ಡು ಕೊಟ್ಟು ತೆಗೆದುಕೊಂಡ್ರೆ ಯಜಮಾನನ ಏನು ಹೇಳ್ತಾನೋ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಂಗೇ ಇಲ್ಲ. ಏನಾದರೂ ಹೇಳಿದ್ರೆ ಅವನು ಹೇಳ್ತಾನೆ, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನೋ, ನಾನು ಹೇಳಿದ್ದನ್ನು ನೀನು ಮಾಡಬೇಕು. ಅದೆಂಥ ಕಠಿಣ ಆಗಲಿ, ಅದೆಂಥ ಅಸಾಧ್ಯ ಆಗಲಿ, ಅದು ಎಂಥ ಕಾರ್ಯ ಆಗಲಿ, ಯಜಮಾನನಿಗೆ ಮೆಚ್ಚಿಸುವ ಕಾರ್ಯವನ್ನೇ ಅವನು ಮಾಡಬೇಕು. ಯಾಕಂದ್ರೆ ದುಡ್ಡು ಕೊಟ್ಟು ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಮ್ಮನ್ನು ನಿಮ್ಮನ್ನ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನನ್ನ ದೇವರು ನಮ್ಮನ್ನ ನಿಮ್ಮನ್ನ ಆತನು ಕೊಂಡುಕೊಂಡಿದ್ದಾನೆ. ಆದ್ರಿಂದ ಬೈಬಲ್ ಹೇಳುತ್ತೆ, ಇನ್ನ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ರಿಂದ ಬೈಬಲ್ ಹೇಳುತ್ತದೆ, ಈ ದೇಹದಲ್ಲಿ, ಯಾವ ದೇಹದಲ್ಲಿ? ಕರ್ತನಿಗುಳ್ಳಂತ ದೇಹದಲ್ಲಿ, ಕರ್ತನಿಗಾಗಿ ಕೊಳ್ಳಲ್ಪಟ್ಟಂತ ದೇಹದಲ್ಲಿ ನೀವು ಏನ್ ಪ್ರಕಾಶ ಪಡಿಸ್ರಿ? ಕರ್ತನನ್ನ ಪ್ರಕಾಶ ಪಡಿಸಿರಿ. ಹಾಗಾದ್ರೆ ನಿನ್ನ ದೇಹದಿಂದ ಕೋಪ ಪ್ರಕಾಶ ಪಡಿಸಬೇಡ, ನಿನ್ನ ದೇಹದಿಂದ ಕ್ರೋಧ ಪ್ರಕಾಶ ಪಡಿಸಬೇಡ, ನಿನ್ನ ದೇಹದಿಂದ ಪಾಪ ಪ್ರಕಾಶ ಪಡಿಸಬೇಡ, ನಿನ್ನ ದೇಹದಿಂದ ದೇವರ ನಾಮನ ಪ್ರಕಾಶ ಪಡಿಸು. ಈ ದೇಹದಿಂದ ಬರುವ ಸಕಲ ಮಹಿಮೆ ದೇವರಿಗಾಗಿ, ನನ್ನ ಮಾತುಗಳಿಂದ ಬರುವ ಮಹಿಮೆ ದೇವರಿಗಾಗಿ, ನನ್ನ ನಡವಳಿಕೆಯಿಂದ ಬರುವ ಸಕಲ ಮಹಿಮೆ ದೇವರಿಗಾಗಿ, ನನ್ನ ತೀರ್ಮಾನಗಳಲ್ಲಿ ಬರುವ ಸಕಲ ಮಹಿಮೆ ದೇವರಿಗಾಗಿ. ನನ್ನ ಶರೀರದಿಂದ ರೋಗಕ್ಕೆ ಅವಕಾಶ ಇಲ್ಲ, ಬಂಧನಗಳಿಗೆ ಅವಕಾಶ ಇಲ್ಲ, ಅಸಮಾಧಾನಗಳಿಗೆ ಅವಕಾಶ ಇಲ್ಲ. ಕಾರಣ ಇನ್ನ ನಾನು ನನ್ನ ಸ್ವಂತ ಸೊತ್ತಲ್ಲ, ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನಾಗಿದ್ದೇನೆ. ಆದ್ರಿಂದ ನಾನು ಹೇಳ್ತೇನೆ, ದೇವರೇ, ನನ್ನ ದೇಹದಿಂದ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಆ ರೀತಿ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಇನ್ನೊಂದ್ಸಾರಿ ಕೇಳ್ತೇನೆ, ನಮ್ಮ ದೇಹದಿಂದ ದೇವರ ನಾಮ ಮಾತ್ರ ಮಹಿಮೆ ಹೊಂದಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಹಾಗಾದ್ರೆ ದೇವರ ನಾಮ ಮಹಿಮೆ ಹೊಂದಬೇಕ, ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ ಬೇಕು. ಈ ಪರಿಶುದ್ಧಾತ್ಮನ ಶಕ್ತಿ ಇಲ್ಲದೆ ನೀವು ಈ ಬಂಧನಗಳಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದರಿಂದಲೇ ಯೇಸು ಸ್ವಾಮಿ ತಾನು ಸ್ಪಷ್ಟವಾಗಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದನು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 49ನೇ ವಚನ ನಮಗೆ ಈ ರೀತಿಯಾಗಿ ತಿಳಿಸ್ತದೆ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರ ಮೇಳನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ನೀವು ಇಲ್ಲೇ ಇರ್ರಿ. ಬೈಬಲಲ್ಲಿ ಯೇಸು ಸ್ವಾಮಿ ತಾನು ಹೇಳ್ತಾ ಇದ್ದಾನೆ, ಈಗ ಮೇಳನ ಲೋಕದಿಂದ ನಿಮಗೆ ಶಕ್ತಿ ಒದಗಿಸುವ ತನಕ ನೀವು ಇಲ್ಲೇ ಇರ್ರಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಒಳಗಡೆ ಏನ್ ಬೇಕು? ಪರಿಶುದ್ಧಾತ್ಮನ ಶಕ್ತಿ ಬೇಕು. ಗಟ್ಟಿಯಾಗಿ ಹೇಳ್ರಿ, ನಮ್ಮ ಒಳಗಡೆ ಏನ್ ಬೇಕು? ಇನ್ನೊಂದ್ಸರಿ ಹೇಳ್ರಿ, ನಮ್ಮ ಒಳಗಡೆ ಏನ್ ಬೇಕು? ಪರಿಶುದ್ಧಾತ್ಮನ ಶಕ್ತಿ ಬೇಕು. ಹಾಗಾದ್ರೆ ಈ ಪರಿಶುದ್ಧಾತ್ಮನ ಶಕ್ತಿ ಒಬ್ಬನ ಒಳಗಡೆ ಬರಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 5ನೇ ವಚನ ನೋಡ್ರಿ. 5ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 5ನೇ ವಚನ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನ್ನು ಅನುಸರಿಸುವವರು
ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. 6ನೇ ವಚನ ನೋಡ್ರಿ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮತ್ತು ಮನಃಶಾಂತಿಯಾಗಿದೆ. ಬೈಬಲ್ ಹೇಳ್ತದೆ ಶರೀರ ಭಾವದವುಗಳನ್ನು ಅನುಸರಿಸುವವರು, ಬೈಬಲ್ ಹೇಳ್ತದೆ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರ ಭಾವದ ಕರ್ಮಗಳು ಯಾವುದು? ಜಗಳ, ಮತ್ಸರ, ಕ್ರೋಧ, ಕೋಪ, ಸೂಳೆಗಾರಿಕೆ, ಬಡಾಯಿ ಕೊಚ್ಚಿಕೊಳ್ಳುವುದು, ಮೋಸ, ಹಗೆತನ, ಬಂಡುತನ, ಕುಡುಕತನ, ಕಾಮವಿಳಾಸ, ನಿರ್ಜಲ ಕೃತ್ಯಗಳು, ಅನೇಕ ಕಾರ್ಯಗಳು ಬೈಬಲ್ ಹೇಳ್ತದೆ. ಬೈಬಲ್ ಹೇಳ್ತದೆ ಈ ಶರೀರದ ಭಾವಗಳ ಮೇಲೆ ಮನಸ್ಸಿಡುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಶರೀರ ಭಾವಗಳನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವರು. ಕೆಲವರಿಗೆ ಕ್ಷಮೆ ದೊಡ್ಡದಲ್ಲ, ಕೆಲವರಿಗೆ ಕೋಪನೇ ದೊಡ್ಡದು, ಕೆಲವರಿಗೆ ದೇವರ ಪ್ರಸನ್ನತೆ ದೊಡ್ಡದಲ್ಲ, ಕೆಲವರಿಗೆ ಜಗಳನೇ ದೊಡ್ಡದು, ಕೆಲವರಿಗೆ ದೇವರ ಸಮ್ಮುಖದಲ್ಲಿ ತಗ್ಗಿಸೋದು ದೊಡ್ಡದಲ್ಲ, ನಾನು ಎನ್ನೋದು ದೊಡ್ಡದು. ಕಾರಣ ಏನಂದ್ರೆ ಅವರ ಶರೀರ ಭಾವಗಳ ಮೇಲೆ ಅವರ ಮನಸ್ಸಿಡ್ತಾರೆ, ಆದ್ರಿಂದ ಅವಳ ಸಂಬಂಧಪಟ್ಟ ಕಾರ್ಯಗಳನ್ನೇ ಮಾಡ್ತಾರೆ. ಆದ್ರೆ ಪವಿತ್ರಾತ್ಮನ ಮೇಲೆ ಮನಸ್ಸಿಡುವವರು ಪವಿತ್ರಾತ್ಮನ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಅದರ ಅರ್ಥ ಏನಂದ್ರೆ ಪವಿತ್ರಾತ್ಮನ ವಿಶೇಷತೆ ಏನು? ಎಲ್ಲಿ ಪರಿಶುದ್ಧಾತ್ಮನ ಇದ್ದಾನೋ ಅಲ್ಲಿ ಬಿಡುಗಡೆ ಇರುವಂತದ್ದಾಗಿರುತ್ತದೆ. ಆತ್ಮನ ಫಲ ಏನು? ಕ್ಷಮಿಸೋದು ಆತ್ಮನ ಫಲ, ಪ್ರೀತಿಸೋದು ಆತ್ಮನ ಫಲ, ಸಂತೋಷ ಆತ್ಮನ ಫಲ, ನಂಬಿಕೆ ಆತ್ಮನ ಫಲ, ಉಪಕಾರ ಆತ್ಮನ ಫಲ, ದಯೆ ಆತ್ಮನ ಫಲ, ಆತ್ಮನ ಫಲ ಸ್ವಸ್ಥ ಚಿತ್ತತೆ ಆತ್ಮನ ಫಲ, ವರ ನಂಬಿಕೆ ಆತ್ಮನ ವರ. ಈಗ ಬಿಡುಗಡೆ ಮಾಡುವುದು, ರೋಗಿಗಳನ್ನು ಸೌಖ್ಯ ಮಾಡೋದು, ಬಂಧನಗಳನ್ನು ಮುರಿಯುವುದು ಆತ್ಮನ ಫಲ, ಅನ್ಯ ಭಾಷೆ ಆತ್ಮನ ಫಲ, ಸ್ತುತಿ ಆತ್ಮನ ಫಲ. ಇವತ್ತು ದೇವರ ಮಕ್ಕಳೇ ಆತ್ಮನ ವರ, ಆತ್ಮನ ಫಲಗಳಲ್ಲಿ ಅನೇಕ ಕಾರ್ಯಗಳನ್ನು ಗಮನಿಸ್ತೇವೆ. ಒಬ್ಬನ ಒಳಗಡೆ ಪವಿತ್ರಾತ್ಮನಿದ್ರೆ ಅವನು ಹೇಳ್ತಾನೆ ನನಗೆ ದ್ವೇಷ ಬೇಡ, ನಾನು ಪ್ರೀತಿ ಮಾಡಬೇಕು. ಇನ್ನೊಬ್ಬನ ಹೇಳ್ತಾನೆ ನನಗೆ ಅಪನಂಬಿಕೆ ಸಂಶಯ ಬೇಡ, ನನಗೆ ನಂಬಿಕೆ ಬೇಕು. ಇನ್ನೊಬ್ಬನ ಹೇಳ್ತಾನೆ ನಾನು ಬಂಧನದ ಕೆಳಗಡೆ ಇರೋದಲ್ಲ, ನಾನು ಬಂಧನಗಳನ್ನು ಬಿಚ್ಚುವಂತ ರೋಗ ಸೌಖ್ಯಗಳು ಮಾಡುವ ವರ ನನಗೆ ಬೇಕು. ಕಾರಣ ಅವನ ಒಳಗಡೆ ಯಾವ ಮನಸ್ಸಿದೆ? ಪವಿತ್ರಾತ್ಮನ ಮನಸ್ಸಿದೆ. ಒಬ್ಬನು ಪವಿತ್ರಾತ್ಮನ ಮೇಲೆ ಮನಸ್ಸಿಟ್ರೆ ಅವನು ಪವಿತ್ರಾತ್ಮನ ಏನು ಹೇಳ್ತಾನೆ ಅದೇ ಬೇಕು ಅವನಿಗೆ. ನನಗೆ ಪ್ರೀತಿ ಬೇಕಯ್ಯ, ನನಗೆ ಆತ್ಮನ ವರ ಬೇಕಯ್ಯ, ನನಗೆ ನಂಬಿಕೆ ಬೇಕಯ್ಯ, ನನಗೆ ಉಪಕಾರ ಬೇಕಯ್ಯ, ನನಗೆ ಸ್ತುತಿ ಬೇಕಯ್ಯ, ನನಗೆ ಸೇವೆ ಬೇಕಯ್ಯ, ನನಗೆ ದೇವರ ರಾಜ್ಯ ಬೇಕಯ್ಯ. ಕಾರಣ ದೇವರ ರಾಜ್ಯ ತಿನ್ನೋದು ಕುಡಿಯೋದಲ್ಲ, ದೇವರ ರಾಜ್ಯ ಪವಿತ್ರಾತ್ಮನಿಂದ ಉಂಟಾಗೋ ಸಂತೋಷವು ಸಮಾಧಾನವು ನೀತಿಯು ದೇವರ ರಾಜ್ಯ. ಕಾರಣ ನಾನು ಮನಸ್ಸಿಟ್ಟಿರೋದು ಪವಿತ್ರಾತ್ಮನ ಮೇಲೆ. ಯಾರಾದ್ರೂ ಪವಿತ್ರಾತ್ಮನ ಮೇಲೆ ಮನಸ್ಸಿಟ್ಟವ್ರು ಮಾತ್ರ ಆಮೆನ್ ಹೇಳ್ರಿ. ಪವಿತ್ರಾತ್ಮನ ಮೇಲೆ ಮನಸ್ಸಿಡೋನು ಪವಿತ್ರಾತ್ಮನ ಎತ್ ಕಡೆ ಓಡ್ತಾ ಇದ್ದೀನಿ ಹತ್ ಕಡೆ ಓಡ್ತಾನೆ. ಪವಿತ್ರಾತ್ಮನೇ ನಿನ್ನ ನನ್ನ ಒಳಗಡೆ ಇನ್ನ ನಂಬಿಕೆ ವರ ಅಧಿಕ ಇಲ್ಲ, ಸ್ವಲ್ಪ ಜಾಸ್ತಿ ಮಾಡು. ಅನ್ಯ ಭಾಷೆ ಇಲ್ಲ, ಅನ್ಯ ಭಾಷೆ ಕೊಡು. ಅನ್ಯ ಭಾಷೆಯನ್ನು ವ್ಯಾಖ್ಯಾನಿಸುವ ವರ ಇಲ್ಲ, ಅನ್ಯ ಭಾಷೆಯನ್ನು ವ್ಯಾಖ್ಯಾನಿಸುವ ವರ ಕೊಡು. ರೋಗ ಸೌಖ್ಯ ಮಾಡೋ ವರ ಇಲ್ಲ, ಕೊಡು ನನಗೆ. ಕಾರಣ ಪವಿತ್ರಾತ್ಮ ಉಳ್ಳವನು ಯಾವಾಗಲೂ ನನ್ನಲ್ಲಿ ಏನಾದರೂ ಪವಿತ್ರಾತ್ಮನ ದಾನ, ಪವಿತ್ರಾತ್ಮನ ಫಲ ಕಡಿಮೆ ಆಗಿದ್ರೆ ಕೊಡು ಪವಿತ್ರಾತ್ಮನೆ ಅಂತ ಕೇಳ್ತಾನೆ. ಕಾರಣ ಏನಂದ್ರೆ ನನ್ನ ಒಳಗಡೆ ಇರೋದು ಪರಿಶುದ್ಧಾತ್ಮನು. ನನಗೆ ಲೋಕದ ಕಾರ್ಯಗಳೆಲ್ಲ ಹೆಚ್ಚು, ನನಗೆ ದೇವರ ಕಾರ್ಯಗಳು ಹೆಚ್ಚು. ಆದ್ರಿಂದ ನಾನು ಏನ್ ಮಾಡ್ತೀನಿ? ಪವಿತ್ರಾತ್ಮನ ವರವನ್ನ ನಾನು ಕೇಳುತ್ತಾ ಪವಿತ್ರಾತ್ಮನಿಗೆ ಉಳ್ಳದನ್ನ ಮೇಲೆ ಮನಸ್ಸಿಡೋದಕ್ಕಾಗಿ ಪ್ರಾರಂಭಿಸಿದಾಗ ನನ್ನ ಒಳಗಡೆ ಏನು ಉಂಟಾಗ್ತಾ ಇದೆ? ಜೀವ ಉಂಟಾಗ್ತಾ ಇದೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ ಜೀವ. ಬೈಬಲ್ ಹೇಳ್ತದೆ ಶರೀರ ಭಾವಗಳ ಮೇಲೆ ಮನಸ್ಸಿಡೋನಿಗೆ ಮರಣ. ಮರಣ ಅಂದ್ರೆ ಏನು? ಬದುಕಿದ್ದು ಸತ್ತ ಹಾಗೆ. ಇನ್ನೊಂದು ಸಾರಿ ನಾನು ಸ್ತೋತ್ರ ಹೇಳ್ತೇನೆ. ಶರೀರ ಭಾವಗಳ ಮೇಲೆ ಪಾಪ ಮಾಡೋನೇನು? ಅವನ ಮಾತಲ್ಲಿ ನೋಡ್ರಿ ಜೀವ ಇರಲ್ಲ, ಅವನ ಮಾತಲ್ಲಿ ನೋಡ್ರಿ ಸಮಾಧಾನ ಇರಲ್ಲ, ಅವನ ಮಾತಲ್ಲಿ ನೋಡ್ರಿ ಯಾವಾಗಲೂ ಗೊಂದಲ, ಅವನ ಮಾತಲ್ಲಿ ನೋಡ್ರಿ ನಂಬಿಕೆ ಇರಲ್ಲ, ಅವನ ಮಾತಲ್ಲಿ ನೋಡ್ರಿ ಯಾವಾಗಲೂ ಮತ್ತೊಬ್ಬರನ್ನು ದೂಷಿಸೋದು, ಮರಣಕರವಾದ ಮಾತುಗಳನ್ನೇ ಮಾತಾಡ್ತಾನೆ. ಯಾರು ಸರಿ ಇಲ್ಲ, ಯಾರು ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ, ಏನು ಆಗಲ್ಲ. ಕಾರಣ ಇದೆಲ್ಲ ಮರಣ. ಆದ್ರೆ ಪವಿತ್ರಾತ್ಮ ಉಳ್ಳವನನ್ನು ನೋಡ್ರಿ, ಲೋಕ ಸರಿ ಇಲ್ದಿದ್ರೆ ಅವನು ಹೇಳ್ತಾನೆ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ನಮ್ಮನ್ನು ನಡೆಸ್ತಾನೆ, ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ಪರಿಶುದ್ಧಾತ್ಮನು ಇದ್ದಾನೆ, ಅವನು ನಮ್ಮನ್ನು ಅನುಗ್ರಹದಲ್ಲಿ ನಡೆಸ್ತಾನೆ ಎಂದು ಪವಿತ್ರಾತ್ಮ ಉಳ್ಳವನೇ ಏನ್ ಮಾತಾಡ್ತಾನೆ ಗೊತ್ತಾ? ಆತ್ಮನ ಮಾತುಗಳನ್ನೇ ಮಾತಾಡ್ತಾನೆ. ಕಾರಣ ಅವನ ಒಳಗಡೆ ಏನಿದೆ? ಜೀವ. ಅಯ್ಯೋ
ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರ ಒಳಗಡೆ ಜೀವ ಇಳಿಬೇಕು. ಇನ್ನೊಂದು ಸಾರಿ ಹೇಳ್ತೇನೆ, ಶರೀರದ ಮೇಲೆ ಮಾತ್ರ ಅಲ್ಲ, ನಿನ್ನ ಒಳಗಡೆ ಜೀವ ಇಳಿಬೇಕು. ಏನಾದ್ರೂ ಮರಣದ ಆ ಬೇರುಗಳು ನಿನ್ನ ಒಳಗಡೆ ಇದ್ರೆ, ಇವತ್ತು ಪರಿಶುದ್ಧಾತ್ಮನಿಂದ ಮರಣದ ಎಲ್ಲ ಬೇರುಗಳು ಅದು ಯೇಸುವಿನ ನಾಮದಲ್ಲಿ ಕಳಚಿ ಬೀಳಬೇಕು. ಯಾರ ಒಳಗಡೆ ಪರಿಶುದ್ಧಾತ್ಮನ ಇದ್ದಾನೋ ಅವನಿಗೆ ಜೀವವು ಮನಃಶಾಂತಿ ಇದೆ. ಅದರ ಅರ್ಥ ಪವಿತ್ರಾತ್ಮನ ಒಬ್ಬನ ಒಳಗಡೆ ಇದ್ರೆ ಅವನು ಎಲ್ಲೇ ಹೋದ್ರೂ ಸಮಾಧಾನವಾಗಿರ್ತಾನೆ. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಪವಿತ್ರಾತ್ಮನಲ್ಲಿ ನಡೆಯುವವನನ್ನು ನೋಡ್ರಿ, ಎಲ್ಲೇ ಹೋದ್ರೆ ಜೀವ ಇರುತ್ತೆ, ಲವಲವಿಕೆ ಇರುತ್ತೆ. ಯಾವಾಗಲೂ ಸತ್ತವನಾಗಿರಲ್ಲ, ಜೀವ. ಅವನ ಸ್ತೋತ್ರ ಹೇಳಿದ್ರೆ ಒಂದು ಜೀವ ಇರುತ್ತೆ, ಅವನ ಚಪ್ಪಾಳೆ ತಟ್ಟಿದ್ರೆ ಒಂದು ಜೀವ ಇರುತ್ತೆ, ಅವನೊಂದು ಅಲ್ಲೇಲೂಯ ಹೇಳಿದ್ರು ಜೀವ ಇರುತ್ತೆ. ಕಾರಣ ಅವನ ಒಳಗಡೆ ಇರೋದು ಪರಿಶುದ್ಧಾತ್ಮನು. ಎರಡನೇದಾಗಿ ಮನಃಶಾಂತಿ. ಏನಪ್ಪ ದೇವ್ರು ನೋಡ್ಕೊಳ್ತಾನೆ ಪಾಸ್ಟರ್, ಅವನ ಒಳಗಡೆ ಸಮಾಧಾನ. ಅಯ್ಯೋ ನನ್ನನ್ನು ಎಲ್ಲರೂ ತಡೆ, ಅವನು ಹೇಳಿದ ದೇವ್ರು ನೋಡ್ಕೊಳ್ತಾನೆ, ಯುದ್ಧ ನನ್ನದಲ್ಲ, ಯುದ್ಧ ದೇವರದು. ವೈದ್ಯರ ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ, ಮನಃಶಾಂತಿ. ದೇವರು ಇದ್ದಾನೆ, ನನ್ನ ಒಳಗಡೆ ಮರಣ ಕ್ರಿಯೆ ಮಾಡಲ್ಲ, ನನ್ನ ಒಳಗಡೆ ಜೀವ ಇರೋದ್ರಿಂದ ಆ ಕ್ಯಾನ್ಸರ್ಗಳನ್ನು ದೇವರು ಸೌಖ್ಯ ಮಾಡ್ತಾನೆ, ಆ ರೋಗಗಳನ್ನು ದೇವರು ನೀಗಿಸ್ತಾನೆ. ಕಾರಣ ನನ್ನ ಒಳಗಡೆ ಸಮಾಧಾನ. ದೊಡ್ಡ ಬೆಟ್ಟ ನಿನ್ನ ಮುಂದೆ ನಿಂತಿದೆ, ಪರವಾಗಿಲ್ಲ. ಜೆರುಬ್ಬಾಬೆಲ್, ನಿನ್ನ ಮುಂದೆ ನಿಂತಿರುವ ಈ ಮಹಾಪರ್ವತ ಎಂತದ್ದು? ಅದು ನೆಲಸಮವಾಗುತ್ತೆ. ಅದು ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲ್ಲ, ಅದು ಯೆಹೋವನ ಆತ್ಮನಿಂದಲೇ. ಕಾರಣ ನಿನ್ನ ಒಳಗಡೆ ಪರಿಶುದ್ಧಾತ್ಮನಿದ್ರೆ ನಿನಗೆ ಮನಃಶಾಂತಿ ಇರುತ್ತೆ. ದಾವೀದನೇ, ನಿನ್ನ ಮುಂದೆ ದೊಡ್ಡ ಸೈನ್ಯ ನಿಂತಿದೆ, ದೊಡ್ಡ ಪರ್ವತ ನಿಂತಿದೆ. ದಾವೀದನು ಹೇಳ್ತಾನೆ, ದೇವರ ಆತ್ಮನಿಂದ ನನ್ನ ಪ್ರಾಕಾರಗಳನ್ನು ದಾಟುವೆನು, ದೇವರ ಆತ್ಮನಿಂದ ನನ್ನ ಸೈನ್ಯಗಳ ಒಳಗಡೆ ನುಗ್ಗುವೆನು. ನಿನಗೆ ಯಾರಿದ್ದಾರೆ? ಯಾರು ಇಲ್ಲ, ದೇವರ ಆತ್ಮನ ಇದ್ದಾನೆ. ದೇವರ ಆತ್ಮನ ಇರೋದ್ರಿಂದ ನನ್ನ ಒಳಗಡೆ ಗೊಂದಲ ಅಲ್ಲ, ನನ್ನ ಒಳಗಡೆ ಮನಃಶಾಂತಿ. ಈ ಮನಃಶಾಂತಿ ಉಳ್ಳವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಈ ಮನಃಶಾಂತಿ ಬರಬೇಕಾದ್ರೆ ನಿನ್ನ ಒಳಗಡೆ ಪವಿತ್ರ ಆತ್ಮನು ಇರಬೇಕು. ಈ ಆತ್ಮನ ಇಲ್ದಿರ ನಟನೆ ಮಾಡಿದ್ರೆ ಬರಲ್ಲ. ಈ ಪವಿತ್ರ ಆತ್ಮನ ಮೇಲೆ ನಿಂಗೆ ಮನಸ್ಸಿರ್ಬೇಕು. ಈ ಉಪವಾಸ ಪ್ರಾರ್ಥನೆಗೆ ಬಂದಿದ್ದೇನೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಲ್ಪ ಅಭಿಷೇಕದಲ್ಲಿ ಬೆಳಿಬೇಕು, ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಲ್ಪ ಕೃಪೆಯಲ್ಲಿ ಬೆಳಿಬೇಕು, ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಭಾವದ ರೂಪೀಕರಣದಲ್ಲಿ ನಡಿಬೇಕು, ಕಳೆದ ವರ್ಷಕ್ಕಿಂತ ಈ ವರ್ಷ ಪವಿತ್ರಾತ್ಮನಲ್ಲಿ ಬೆಳಿಬೇಕು ಅಂತ ಮನಸ್ಸು ಯಾರಿಗಿದೆಯೋ, ನಾನು ಹೇಳ್ತೇನೆ, ಇಲ್ಲಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ನಿನ್ನ ಮೇಲೆ ಒಂದು ಅಭಿಷೇಕ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ನಿನ್ನ ಮನಸ್ಸಲ್ಲಿರುವ ಗೊಂದಲ, ನಿನ್ನ ಮನಸ್ಸಲ್ಲಿರುವ ಭಯ, ನಿನ್ನ ಮನಸ್ಸಲ್ಲಿರುವಂಥದ್ದು ಎಂಥದೇ ಆಗಿರಲಿ, ಆ ಪವಿತ್ರಾತ್ಮನು ನಿನ್ನಿಂದ ತೆಗೆದುಹಾಕಿ ನಿನ್ನ ಒಳಗಡೆ ಜೀವವನ್ನ ದೇವರು ಕೊಡುತ್ತಾನೆ. ಅದರ ಅರ್ಥ ಏನು? ಈ ಜೀವದ ವಿಶೇಷತೆ ಏನಂದ್ರೆ, ನೆತ್ತಿಯಿಂದ ಪಾದದವರೆಗೂ ಪ್ರತಿಯೊಂದು ಅವಯವಗಳಲ್ಲಿ ಜೀವ ಇಳಿಯುತ್ತೆ. ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಹೇಳಿದ, ನಿನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿದೆ, ಎದ್ದು ನಿನ್ನ ಹಾಸಿಗೆ ಹೊತ್ಕೊಂಡು ನಡಿ. ದೇವರ ಶಕ್ತಿ ಇಳಿದಿದೆ, ತಡ ಸ್ವಲ್ಪ ಎಲ್ಪ್ ಮಾಡ್ರ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಶಕ್ತಿ ಇಳಿದಿದೆ, ಎಲ್ಲ ಅವಯವಗಳು ನಾರ್ಮಲ್ ಆಯಿತು. ಅವನು ಹಾಸಿಗೆಯನ್ನು ಹೊತ್ಕೊಂಡು ನಡೆದ. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಮಂದಿರಕ್ಕೆ ಬಂದಂತ ಗೂನಿಯಾದ ಸ್ತ್ರೀಯನ್ನು ಮುಟ್ಟಿ ಆತನ ಹೇಳಿದನು, ಅಮ್ಮ ನಿನ್ನ ಅಲ್ಲಿ ಸ್ವಾತಂತ್ರ್ಯವಾಗಿದೆಯಾ, ಹೋಗು ಅಂತ ಕಳಿಸಿದಾಗ, ಈಗೋ ಆಕೆ 18 ವರ್ಷಗಳಿಂದ ನಡು ಬಗ್ಗಿದವಳಾಗಿದ್ದಳು. ದೇವರ ಶಕ್ತಿ ಇಳಿದಿದೆ, ತಡ. ಆಕೆ ಒಂದು ಕ್ಷಣ ಎದ್ದು ನಿಂತ್ಕೊಂಡ್ಳು. ಆ ಗೂನು ಎಲ್ಲೋಯ್ತ ಗೊತ್ತಿಲ್ಲ, ಮತ್ತೆ ಅದು ಕಾಣ್ಲೇ ಇಲ್ಲ. ಗೂನ್ ಅಂತ ಅಂದ್ರೆ ನಡು ಬಗ್ಗಿದವಳಾಗಿ ಹಿಂದ್ಗಡೆ ಒಂದು ಗೋಪುರ ರೀತಿ ಕಾಣುತ್ತೆ, ಆದ್ರೆ ಶಕ್ತಿ ಇಳಿಯುತ್ತ. ಎಂತ ಅವ್ಯವಗಳಿರುವಂತ ತೊಂದರೆಗಳಾಗಲಿ, ಆ ಪರಿಶುದ್ಧಾತ್ಮನ ಶಕ್ತಿ ಅವನನ್ನು ಸೌಖ್ಯ ಮಾಡ್ತು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಲುಸ್ತ್ರಾ ಎನ್ನುವಂತ ಸ್ಥಳದಲ್ಲಿ ಒಬ್ಬ ಹುಟ್ಟು ಕುಂಟ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದ. ಪೌಲ ಪ್ರಸಂಗ ಮಾಡ್ತಾ ಇದ್ದಾನೆ.
ಪ್ರಸಂಗ ಮಾಡ್ತಾ ಇದ್ದಾನೆ. ನನಗೆ ಬಹಳ ಸಂತೋಷ ಕೊಟ್ಟಿದ್ದಾನೆ. 4 ಬೀದಿ ಅಂದರೆ ರೋಡಲ್ಲಿ ಓಡಾಡೋ ಜಾಗದಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾನೆ. ಈ ಕುಂಟ ಗಮನ ತೈತ ಹೋಗ್ದಿರೋ ವಾಕ್ಯ ಕೇಳ್ತಾ ಇದ್ದಾನೆ. ಕೆಲವೊಂದ್ಸರಿ AC ಕುತ್ಕೊಂಡು ವಾಕ್ಯ ಕೇಳ್ರಿ ಅಂದರೆ ಕೇಳಲ್ಲ. ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ ಒಳ್ಳೆ ಚೇರ್ ಕೊಟ್ಟು, ಒಳ್ಳೆ ಮೈಕ್ ಕೊಟ್ಟು, ಒಳ್ಳೆ AC ಕೊಟ್ಟು ವಾಕ್ಯ ಕೇಳ್ರಿ ಅಂದ್ರೆ ಕೇಳಲ್ಲ. ಆದ್ರೆ 4 ಬೀದಿ ಮಧ್ಯದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಪ್ರಸಂಗ ಮಾಡಬೇಕಾದ್ರು ಪೌಲ ಹೇಳ್ದ, ಅಲ್ಲ ಇವನಿಗೆ ಸೌಖ್ಯವಾಗತಕ್ಕಂತ ನಂಬಿಕೆ ಇದೆ ಅನ್ನೋದು ಗೊತ್ತಾದಾಗ ಅವನು ಹೇಳ್ದ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡ ಅಂತ ಹೇಳಿದೆ ತಡ. ಬೈಬಲ್ ಹೇಳ್ತೆ ಪರಿಶುದ್ಧಾತ್ಮನ ಶಕ್ತಿ ಅವನ ಕಾಲುಗಳಲ್ಲಿ ಇಳಿದು ಬಂತು. ಬೈಬಲ್ ಹೇಳುತ್ತೆ ಆ ಬೀದಿಯಲ್ಲಿ ಅವನು ಎದ್ದು ನಡೆದಾಡಲಿಕ್ಕಾಗಿ ಪ್ರಾರಂಭಿಸ. ಅಣ್ಣ, ಬೀದಿಯಲ್ಲಿ ವಾಕ್ಯ ಕೇಳಿದ್ರೆ ಬಿಡುಗಡೆ ನಡೆಯುತ್ತೆ ಅಂದ್ರೆ ಸಭೆಯಲ್ಲಿ ನಡೆದು ಕೇಳಿದ್ರೆ ಬಿಡುಗಡೆ ನಡೆಯಲ್ಲ ಅಣ್ಣ. ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ ಬೀದಿಯಲ್ಲಿ ವಾಕ್ಯ ಕೇಳಿದ್ರೇನೆ ಬಿಡುಗಡೆ ನಡೆಯುತ್ತೆ ಅಂದ್ರೆ AC-ಯಲ್ಲಿ ಕುತ್ಕೊಂಡು, ಚೇರಲ್ಲಿ ಕುತ್ಕೊಂಡು ವಾಕ್ಯ ಗಮನ ಇಟ್ಟು ಕೇಳಿದ್ರೆ ಬಿಡುಗಡೆ ಇಲ್ದಿರ ಹೆಂಗ್ ಹೋಗೋದಕ್ಕೆ ಸಾಧ್ಯ? ನೀನು ಸ್ತೋತ್ರ ಹೇಳು, ವಾಕ್ಯ ಕೇಳು, ಪರಿಶುದ್ಧಾತ್ಮನಲ್ಲಿ ಸ್ತೋತ್ರ ಹೇಳು. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ನಾನು ಹೇಳ್ತೇನೆ, ಆಲಯದಲ್ಲಿ ಗಮನ ಇಟ್ಟು ವಾಕ್ಯ ಕೇಳಿದ್ರೆ ಈ ಪರಿಶುದ್ಧಾತ್ಮನ ಶಕ್ತಿ, ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ಆಲಯದಲ್ಲಿ ಗಮನ ಇಟ್ಟು ವಾಕ್ಯ ಕೇಳಿ, ಈ ವಾಕ್ಯದಲ್ಲಿ ನನಗೆ ಬಿಡುಗಡೆ ಇದೆ, ಈ ವಾಕ್ಯ ನಂಬಿದ್ರೆ ಅದ್ಭುತ ಇದೆ, ಈ ವಾಕ್ಯ ಪ್ರಕಾರ ಕೈಗೊಂಡು ನಡೆದ್ರೆ ನನ್ನ ಜೀವನದಲ್ಲಿ ಬಿಡುಗಡೆ ನಡೆಯುತ್ತೆ ಎಂಬುದಾಗಿ ಯಾವಾಗ ವಾಕ್ಯ ಗಮನ ಇಟ್ಟು ಕೇಳ್ತೀಯೋ, ವರ್ಷಗಳಿಂದ ಆಗದಿರುವ ಬಿಡುಗಡೆಗಳು ಕ್ಷಣ ಮಾತ್ರದಲ್ಲಿ ತೆರೆದು ಬಿಡೋದಕ್ಕೆ ನನ್ನ ದೇವರ ಶಕ್ತನು. ಶಬಲದನ ರಖದಲ ಮನ ಋಷದಲದ ಉರಖದಲ ಮನ ರುದಲದನ ರಖದಲಬ. ಇದು ಬಿಡುಗಡೆಯ ಸ್ಥಳ, ಇದು ಅದ್ಭುತ ಸ್ಥಳ, ಇದು ಯೇಸುವಿನ ಸ್ಥಳ, ಇದು ದೇವರ ಮಂದಿರ, ಇದು ದೇವರ ಸಿಂಹಾಸನ ಇರುವ ಸ್ಥಳ. ಬಂದವರು ಒಬ್ಬರು ಬಂದ ಹಾಗೆ ಹೋಗೋದಿಕ್ಕೆ ನನ್ನ ದೇವರು ಎಂದಿಗೂ ಅವಕಾಶ ಕೊಡೋದಿಲ್ಲ. ಪವಿತ್ರಾತ್ಮನ ಮೇಲೆ ನೀನು ಮನಸ್ಸಿಟ್ರೆ ನಿನ್ನ ಒಳಗಡೆ ಒಂದು ಜೀವ. ಶಕದಲ ಮನ ರಾದಲಬ. ನಾನು ಪ್ರೇಯರ್ ಮಾಡಕ್ ಹೋಗ್ತೀನಿ, ನಾನು ಹೇಳಿದೆ, ನಾನು ಪ್ರಾರ್ಥನೆ ಮಾಡಕ್ ಹೋಗ್ತೇನೆ. ನಿನ್ನ ಮನಸ್ಸು ಪವಿತ್ರಾತ್ಮನ ಮೇಲಾಗಿರಲಿ. ನಾನು ಕೇಳಿದೆ, ಇದೆಯಾ ಮನಸ್ಸು? ಕೆಲವರಿಗೆ ಇನ್ನ ಮನಸ್ಸು ಬರಲಿಲ್ಲ. ನಾನು ಕೇಳ್ತೇನೆ, ಇದೆಯಾ ಮನಸ್ಸು? ಯಾರ ಮೇಲೆ ಇದೆ ಮನಸ್ಸು? ಗಟ್ಟಿಯಾಗಿ ಹೇಳ್ರಿ, ಯಾರ ಮೇಲೆ ಇದೆ ಮನಸ್ಸು? ಇನ್ನೊಂದ್ಸರಿ ಹೇಳ್ರಿ, ಯಾರ ಮೇಲೆ ಇದೆ ಮನಸ್ಸು? ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಾ? ನಾನು ಹೇಳ್ತೇನೆ, ಈ ಪವಿತ್ರಾತ್ಮನನ್ನು ಯಾವಾಗ ನಿಮ್ಮ ಹೊಂದಿಕೊಳ್ಳೋಕ್ಕಾಗಿ ಪ್ರಾರಂಭಿಸ್ತೀರೋ ಆ ಎಲ್ಲ ಬಂಧನಗಳು ಮುರಿಯಲ್ಪಡುತ್ತೆ. ನೀವು ಯಾವಾಗ ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತೀರೋ ಎಲ್ಲ ಬಲಹೀನತೆಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಯಾವಾಗ ಪವಿತ್ರಾತ್ಮನ ಹೊಂದಿಕೊಳ್ತೀರೋ ನಿಮ್ಮ ಸ್ವಭಾವದಲ್ಲಿ ಒಂದು ಶುದ್ಧೀಕರಣ ಉಂಟಾಗುತ್ತೆ. ಹಾಗಾದ್ರೆ ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋಕ್ಕಿಂತ ಮುಂಚೆ ಪವಿತ್ರಾತ್ಮನ ಒಂದು ಕಾರ್ಯ ಹೇಳಿದ್ದಾನೆ, ಮಾಡಬೇಕಲ್ಲ. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಮಾತುಗೋಸ್ಕರ ಅಲ್ಲ, ಹೃದಯದಿಂದ ಕ್ಷಮಿಸಿ ಬಿಡಬೇಕು. ಕಾರಣ ದೇವರು ಅಂತರಂಗದಲ್ಲಿ ನಡೆಯೋದನ್ನು ನೋಡ್ತಾ ಇದ್ದಾನೆ. ನಿನ್ನ ಒಳಗಡೆ ದೇವರಿದ್ದಾನೆ. ಈ ಪ್ರಸಂಗ ಕೇಳಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ದೇವರಿಗೆ ಗೊತ್ತು. ಈ ಪ್ರಸಂಗ ನಡಿಬೇಕಾದ್ರೆ ನಿನ್ನ ಮನಸ್ಸಲ್ಲಿ ನೀನು ಹಾದು ಹೋಗ್ತಾ ಇರೋದು ಏನನ್ನೋದು ಗೊತ್ತು. ನಿನಗೆ ಶಕ್ತಿ ಇಲ್ವಾ?
ನನಗೆ ಸಹಾಯ ಮಾಡು ಪವಿತ್ರಾತ್ಮನೇ. ಕ್ಷಮಿಸೋದಕ್ಕೆ ನನಗೆ ಸಹಾಯ ಮಾಡು. ಆ ಕಹಿಯನ್ನು ಮರೆತು ಬಿಡೋದಕ್ಕೆ ನನಗೆ ಸಹಾಯ ಮಾಡು. ಇವತ್ತು ಯಾರಾದರೂ ಪರಿಶುದ್ಧಾತ್ಮನ ಬಳಿಯಲ್ಲಿ ಕೇಳಿದಾಗ ಪರಿಶುದ್ಧಾತ್ಮನ ಸಹಾಯ ಮಾಡ್ತಾನೆ. ನೋಡ್ರಿ, ಫೆಬ್ರವರಿ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಇದುವರೆಗೂ ತಡೆಯಾಗಿದ್ದು, ಕ್ಷಮಿಸದೆ ಇರೋದ್ರಿಂದ ನಿಮಗುಂಟಾದಂಥ ತಡೆಗಳು, ಕ್ಷಮಿಸುವ ಮೂಲಕ ನಿಮಗೆಲ್ಲ ತಡೆಗಳು ದೇವರು ರಿಲೀಸ್ ಮಾಡ್ತಾನೆ. ಸೌಖ್ಯಗಳು, ಬಲಗಳು, ಬಿಡುಗಡೆಗಳು, ಉದ್ಧಾರಗಳು, ಆಶೀರ್ವಾದಗಳು, ಮಹಿಮೆಕರವಾದ ಕಾರ್ಯಗಳನ್ನು ದೇವರು ನಿಮ್ಮ ಜೀವನದಲ್ಲಿ ರಿಲೀಸ್ ಮಾಡ್ತಾನೆ. ಇವತ್ತಿನ ದಿನ ನಿನ್ನ ಎಲ್ಲ ವಿಷಯಗಳನ್ನು ಪವಿತ್ರಾತ್ಮನ ಕೈಯಲ್ಲಿ ಒಪ್ಪಿಸು. ಆ ಕುಳಿತಿರೋ ಸ್ಥಳದಲ್ಲಿ ಬಲಗೈಯನ್ನು ಮೇಲೆತ್ತಿ. ನಿನಗೆ ವಿರೋಧ ಇದ್ರೆ ನೀನು ಕ್ಷಮಿಸು. ಮತ್ತೊಬ್ಬರಿಗೆ ವಿರೋಧ ಇದೆಯಂದ್ರೆ ಅವರ ಹತ್ರನ ಕ್ಷಮೆ ಕೇಳೋದಕ್ಕೆ ಸಿದ್ಧನಾಗು. ಕಹಿ ಹೊತ್ಕೊಂಡ್ರೆ ನೀನು ಕುರುಡ. ನೀನು ಕಹಿ ಹೊತ್ಕೊಂಡ್ರೆ ನೀನು ಕುರುಡ. ನಿನ್ನ ಅದ್ಭುತಕ್ಕೆ ನೀನೇ ತಡೆಯಾಗಿ ನಿಲ್ತಿ. ಇನ್ನ ಶಬ್ದ ತೆಗೆದು ಮಾತಾಡಬಹುದು. ಕುರುಡರಾಗಬೇಡ್ರಿ. ಪವಿತ್ರಾತ್ಮನ ನಿಮ್ಮ ಒಳಗಡೆ ಬಂದಾಗ ನಿಮ್ಮ ಮನೋನೇತ್ರಗಳನ್ನು ತೆರೆಯುತ್ತಾನೆ. ಇಂದಿನಿಂದ ನೀವು ಬಿಡುಗಡೆಗಳನ್ನು ಕಾಣ್ತೀರ. ಇಂದಿನಿಂದ ಉದ್ಧಾರ ಕಾಣ್ತೀರ. ಇಂದಿನಿಂದ ಮುಚ್ಚಲ್ಪಟ್ಟ ಭಾಗಗಳು ತೆರೆಯೋದನ್ನು ನೀವು ಕಾಣ್ತೀರ. ಇಂದಿನಿಂದ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡೋದನ್ನು ಕಾಣ್ತೀರ. ಈಗ ನಿನ್ನ ಸ್ವಂತ ಬಲದಲ್ಲಿ ಆಗದಿರೋದು ಪವಿತ್ರಾತ್ಮನ ಬಲದಿಂದ ದೇವರು ಎಲ್ಲವನ್ನ ಮಾಡೋದಕ್ಕೆ ನನ್ನ ದೇವರ ಶಕ್ತನು. ಕೈಗಳನ್ನೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇರಿ. ಅಪ್ಪ, ನನಗೆ ಕ್ಷಮಿಸೋಕೆ ಶಕ್ತಿ ಇಲ್ಲ, ಆದರೆ ಕ್ಷಮಿಸೋ ಬಲ ನನಗೆ ಕೊಡುವಂತ ಪರಿಶುದ್ಧಾತ್ಮನ ಬಳಿಯಲ್ಲಿ ಕೇಳ್ರಿ. ನನಗೆ ಅದರಿಂದ ನನ್ನ ಮನಸ್ಸಿಂದ ತೆಗೆದುಹಾಕೋ ಶಕ್ತಿ ಇಲ್ಲ, ನನಗೆ ಆ ಶಕ್ತಿಯನ್ನು ಕೊಡು ದೇವರೇ ಎಂದು ಪವಿತ್ರಾತ್ಮನ ಬಳಿಯಲ್ಲಿ ಕೇಳ್ರಿ. ಅಯ್ಯೋ, ಕುರುಡನಾಗಬೇಡ, ಕುರುಡನಾಗಿ ನಡಿಬೇಡ. ಅಯ್ಯೋ, ಕತ್ತಲಲ್ಲಿ ನಡಿಬೇಡ. ಎಲ್ಲಿಗೆ ಹೋಗ್ತಾ ಇದೆಯಾ, ಏನ್ ಮಾಡ್ತಾ ಇದೆಯಾ ಅಂತ ಇದುವರೆಗೂ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದೆಯಲ್ಲ, ಮನ ತಿರುಗು, ಮನ ತಿರುಗು. ಈಗ ದೇವರ ಬಳಿಯಲ್ಲಿ ಹೇಳು, ಕ್ಷಮಿಸ್ತೇನೆ ಅಪ್ಪ, ನನಗೆ ಕ್ಷಮಿಸುವ ಹೃದಯ ಕೊಡು, ಕ್ಷಮಿಸುವ ಹೃದಯ ಕೊಡು, ಕ್ಷಮಿಸುವಂತ ಹೃದಯ ಕೊಡು. ಶೆದೆಲೆ ಮನ ರಕದಲ ಮನ ರದಲ ಬಲ ರಕದಲ ಬ ಓರಾದಲ ರ ಶಖದಲ ಬ. ಇದರ ಮಧ್ಯದಲ್ಲಿ ದೇವ ಪ್ರಸನ್ನತೆ ಚಲಿಸ್ತಾ ಇದೆ. ನಿನ್ನ ಹೃದಯದಲ್ಲಿ ಕಣ್ಣೀರು ಸುರಿಸಂಗಿದ್ರೆ ಕಣ್ಣೀರು ಸುರಿಸಿ ಅಪ್ಪನ ಬಳಿಯಲ್ಲಿ ಹೇಳು, ಕ್ಷಮಿಸ್ತೀನಿ ಅಪ್ಪ, ನೋವಾಗಿದೆ ನನಗೆ, ಗಾಯ ಆಗಿದೆ ನನಗೆ. ಆದರೆ ನಿನ್ನ ವಾಕ್ಯ ಹೇಳುತ್ತೆ, ನಾನು ಒತ್ಕೊಂಡು ನಡೆಯಂಗಿಲ್ಲ, ಅದು ತಪ್ಪು ಅಂತ ನಿನ್ನ ವಾಕ್ಯ ನನಗೆ ಕಲಿಸುತ್ತೆ. ನಾನು ಒತ್ಕೊಂಡು ನಡೆಯಲ್ಲ ದೇವರೇ, ಕ್ಷಮಿಸ್ತೀನಿ. ನಾನು ಪವಿತ್ರಾತ್ಮನ ಮೇಲೆ ಮನಸ್ಸಿಡ್ತೇನೆ. ನಾನು ಪವಿತ್ರಾತ್ಮನ ಮೇಲೆ ಮನಸ್ಸಿಡ್ತೀನಿ. ನನಗೆ ಪವಿತ್ರಾತ್ಮನ ಬೇಕು. ಕಹಿ ನನಗೆ ಬೇಡ, ಕೋಪ ನನಗೆ ಬೇಡ, ನಾನು ಏನದು ಸಾಧಿಸೋದು ನನಗೆ ಬೇಡ. ನನಗೆ ಪರಿಶುದ್ಧಾತ್ಮನ ಬೇಕು, ಪರಿಶುದ್ಧಾತ್ಮನ ಬೇಕು, ಪರಿಶುದ್ಧಾತ್ಮನ ಬೇಕು. ನಾನು ಕ್ಷಮಿಸಿ ನಾನು ಬಿಟ್ಟು ಬಿಡುತ್ತೇನೆ ದೇವರೇ.